ಯೂನಿವರ್ಸಲ್ ಬ್ರದರ್ಹುಡ್ ಡೇ ಅನ್ನೋದನ್ನು ಕನ್ನಡಕ್ಕೆ ತರ್ಜುಮೆ ಮಾಡಿದರೆ ಸಾರ್ವತ್ರಿಕ ಸಹೋದರತ್ವ ದಿನ ಅನ್ನೋ ಒಂದು ಉದ್ದೇಶ ಬರುತ್ತೆ. ವಿಶ್ವ ಮಾನವ ವಿವೇಕಾನಂದರ ಈ ಸ್ಮೃತಿ ಮಾಡುವಂತಹ ಈ ದಿವಸಕ್ಕೆ ನಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ವಿವೇಕಾನಂದರ ಯಾವುದೇ ವಿಷಯಗಳನ್ನು ಮೊದಲು ಮಾತಾಡೋದಕ್ಕೆ ಮುಂಚೆ ಅವರು ನಮಗೆ ಕೊಟ್ಟಿರುವಂತಹ ಕೆಲವೊಂದು ಸ್ಲೋಗನ್ಗಳನ್ನು ಮುಂದೆ ಇಡೋಣ ಅಂತ. ಅಪ್ ಇಂಡಿಯಾ ಆ್ಯಂಡ್ ಕಾಂಕರ್ ದ ವರ್ಲ್ಡ್ ವಿತ್ ಯುವರ್ ಸ್ಪಿರಿಚುಯಾಲಿಟಿ. ನಾವು ಪ್ರಪಂಚಕ್ಕೆ ಕೊಡ್ತಾ ಇರೋದು ಭಾರತದ ಮುಖಾಂತರ ಸ್ಪಿರಿಚುಯಾಲಿಟಿ, ಅದೇ ನಮ್ಮ ವಿಶೇಷ ಕೊಡುಗೆ. ಇವತ್ತು ಸುಮಾರು 16 ಸಣ್ಣ ಸಣ್ಣ ಕಾರ್ಯಕ್ರಮಗಳಿದೆ. ಮೊದಲಿಗೆ ಕಾರ್ಯಕ್ರಮದ ಕಿರುಪರಿಚಯವನ್ನು ಶ್ರೀಯುತ ರಮೇಶ್ ಭಟ್ ಅವರು ನಡೆಸಿಕೊಡ್ಬೇಕಂತ ಕೇಳಿ. ಕಾರ್ಯಕ್ರಮವನ್ನು ಪ್ರಾರ್ಥನೆಯಲ್ಲಿ ಪ್ರಾರಂಭಿಸಬೇಕು. ಅದಕ್ಕಿಂತ ಮುಂಚೆ ಪೂರ್ವಭಾವಿಯಾಗಿ ಇವತ್ತಿನ ಕಾರ್ಯಕ್ರಮ ಏನು ಅನ್ನೋದ್ರ ಬಗ್ಗೆ ಚಿಕ್ಕ ಟಿಪ್ಪಣಿ. ವಿವೇಕಾನಂದ ಕೇಂದ್ರ ಕನ್ಯಾಕುಮಾರಿ ಇದು ಒಂದು ದೊಡ್ಡ ಸಂಸ್ಥೆ. ಅದರ ಮುಖ್ಯ ಸಂಸ್ಥೆ ಹೆಡ್ ಆಫೀಸ್ ಅನ್ನುವಂಥದ್ದು ಕನ್ಯಾಕುಮಾರಿಯಲ್ಲಿ, ಬ್ರಾಂಚ್ಗಳು ಬೇರೆ ಬೇರೆ ಕಡೆಯಲ್ಲಿದ್ದಾವೆ. ಅದರ ಒಂದು ಬ್ರಾಂಚು ವಿವೇಕಾನಂದ ಕೇಂದ್ರ ಕನ್ಯಾಕುಮಾರಿ JP ನಗರ ಶಾಖೆ. ಅದು ಈ JP ನಗರದಲ್ಲಿ ಇದೆ. ಅದರ ವ್ಯಾಪ್ತಿ ಸುಮಾರು ಒಂದು 10 ಕಿಲೋಮೀಟರ್ ಡಯಾಮೀಟರ್ ಇರುವಂಥ ವ್ಯಾಪ್ತಿಯನ್ನು ನಾವು ಮಾನಸಿಕವಾಗಿ ಹಾಗೂ ಪ್ರಾಕ್ಟಿಕಲ್ ಆಗಿ ಅದನ್ನು ನಾವು ಅದನ್ನು ವಿಸ್ತಾರ ಅಂತ ಕರಿತೀವಿ. ನಮ್ಮ JP ನಗರ ಕಾರ್ಯಸ್ಥಾನದ ವಿಸ್ತಾರ ಅಷ್ಟಿದೆ. ಈ ಕಡೆ ಕಂಪ್ಲೀಟ್ JP ನಗರ, ಆ ಕಡೆ ಕಂಪ್ಲೀಟ್ ಜಯನಗರ ಹಾಗೂ ಬನಶಂಕರಿ ಇವೆಲ್ಲ ಸೇರಿ ನಾಗಭೂಷಣ ಇದು ನಮ್ಮ ವ್ಯಾಪ್ತಿ. ಇದನ್ನು 4 ವಿಸ್ತಾರ ಅಂತ ಮಾಡಿದ್ದೀವಿ. ಅದನ್ನು ರಾಗಿಗುಡ್ಡ ವಿಸ್ತಾರ, ಜೈನ್ ಮಂದಿರ ವಿಸ್ತಾರ ಅಂದರೆ ಜಯನಗರ ಎಲ್ಲ ಸೇರಿ, BTM ಲೇಔಟು, ಮುಡಿವಾಡ, JP ನಗರ ಎಲ್ಲ ಸೇರಿದರೆ ಅದನ್ನು ರಾಗಿಗುಡ್ಡ ವಿಸ್ತಾರ ಅಂತ ಕರಿತೀವಿ. ಅಲ್ಲಿ ಆಂಜನೇಯ ಕೂಡ ನಮ್ಮ ರಕ್ಷಣೆ ಮಾಡ್ತಾ ಇದ್ದೇನೆ. ಜಯನಗರದಲ್ಲೆಲ್ಲ ಸೇರಿ ಅಲ್ಲಿ ಜೈನ್ ಮಂದಿರ ಇದೆ. ಸೊ ಮಹಾವೀರ ಜೈನ್ ವಿಸ್ತಾರ ಅಂತ ಕರಿತೀವಿ. ಆ ಕಡೆ ಬಸವನಗುಡಿ, ಶ್ರೀನಗರ, ಅನಂತನಗರ ಅವನ್ನೆಲ್ಲ ಕಾಯ್ತಾ ಇರುವಂಥವರು ಬಸವನಗುಡಿ ಮಹಾಗಣಪತಿ. ಸೊ ಅದನ್ನು ಬಸವನಗುಡಿ ಗಣಪತಿ ವಿಸ್ತಾರ ಅಂತ ಕರಿತೀವಿ. ಈ ಕಡೆ ಬನಶಂಕರಿ ಎಲ್ಲ ಅಮ್ಮಲ್ಲಿ ಕೂತಿದ್ದಾಳೆ, ಬನಶಂಕರಿ ಅಮ್ಮ ವಿಸ್ತಾರ ಅಂತ ನಾವು ವಿಸ್ತಾರ ಅಂತ ಕರಿತೀವಿ. ಸೊ ಇದಿಷ್ಟು ಸಾಧಾರಣ 10 ಕಿಲೋಮೀಟರ್ ವ್ಯಾಪ್ತಿಯ ಸ್ಥಾನವೇ JP ನಗರ ಕೇಂದ್ರ. ಸಾಧಾರಣ ಒಂದು 5 ವರ್ಷದಿಂದ ಕಾರ್ಯದಲ್ಲಿ ಇದೆ. ಈ 2 ವರ್ಷದಿಂದ ಸ್ವಲ್ಪ ಕಾರ್ಯಗಳು ಜಾಸ್ತಿ ಆಗಿದೆ. ನಿಧಾನಕ್ಕೆ ಯಾವುದೇ ಒಂದು ಒಳ್ಳೆ ಕಾರ್ಯ ಮಾಡಬೇಕಾದ್ರೆ ಇಟ್ಟಿಗೆ ಕಟ್ಟಿ ಬೆಳಿಬೇಕು, ಆ ಥರ ಬೆಳೀತಾ ಇದೆ. ಈಗ ಒಂದು 2 ವರ್ಷಗಳಿಂದ ಕಾರ್ಯಗಳು ನಡೀತಾ ಇದೆ. ನಮ್ಮಲ್ಲಿ ಬೇರೆ ಬೇರೆ ಚಟುವಟಿಕೆಗಳಿರ್ತಾರೆ. ಅದರಲ್ಲಿ ಒಂದು ಭಾಗ ಏನಂತಂದರೆ ಉತ್ಸವಗಳು. ಆ ಉತ್ಸವಗಳಲ್ಲಿ 5 ಉತ್ಸವಗಳಿರ್ತಾರೆ. ಅದನ್ನು ಮುಂದಕ್ಕೆ ನಮ್ಮ ಕೇಂದ್ರ ಪ್ರದೇಶದಲ್ಲಿ ಹೇಳ್ತಾರೆ. ಅದರಲ್ಲಿ ಒನ್ ಆಫ್ ದ ಉತ್ಸವ ಈಸ್ ವಿಶ್ವ ಭಾರತತ್ವ ದಿವಸ. ವಿವೇಕಾನಂದ ಅವರು ಸೆಪ್ಟೆಂಬರ್ 11ರಂದು ಅಮೆರಿಕದಲ್ಲಿ ಶಿಕಾಗೋದಲ್ಲಿ ಭಾಷಣ ಮಾಡಿ ಭಾರತೀಯತೆ, ಭಾರತೀಯ ಜನತೆ, ಭಾರತೀಯ ಸಂಸ್ಕೃತಿಯ ಬಗ್ಗೆ ಕೊಟ್ಟ ಒಂದು ಕೀಳು ಅಭಿಪ್ರಾಯವನ್ನು ತೊಡೆದುಹಾಕಿ ವಿಶೇಷ ಗೌರವ, ಪ್ರೀತಿ, ವಿಶ್ವಾಸ, ಭರವಸೆ, ನಂಬಿಕೆಯನ್ನು ಕೊಟ್ಟಂಥ ದಿವಸ. ಒಬ್ಬ ಸನ್ಯಾಸಿ ಇಡೀ ವಿಶ್ವದ ಯೋಚನೆಯನ್ನೇ ಬದಲು ಮಾಡಿದಂಥ ದಿವಸ. ಅಂತಹ ಒಂದು ವಿಶೇಷ ಮಹತ್ವದ ದಿವಸವನ್ನು ನಾವು ಪ್ರತಿ ದಿವಸ ಯೋಚನೆ ಮಾಡಬೇಕು. ಅದರ ಆ ಕಂಪನವನ್ನು ಬೆಳೆಸ್ತಾ ಹೋಗಬೇಕನ್ನೋ ಒಂದು ಯೋಚನೆ ನಮ್ಮಲ್ಲಿದೆ. ಅದಕ್ಕೆ ಇವತ್ತಿನ ದಿವಸವನ್ನು ನಾವು ಆಚರಿಸ್ತೀವಿ. ಈ ಆಚರಣೆಗೆ ನೀವೆಲ್ಲ ಬಂದಿದ್ದೀರಿ. ಇನ್ನೂ 1 ಜನ ಬರೋರಿದ್ದಾರೆ. ಭಾನುವಾರ ನಿಮ್ಮ ಕೆಲಸ ಬಿಟ್ಟು ನೀವು ಬಂದಿದ್ದೀರಿ, ಸಂತೋಷ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಾವು ವಿಶೇಷವಾದಂಥ ವ್ಯಕ್ತಿ ಶ್ರೀಯುತ ನಾಗಭೂಷಣ ಅವರನ್ನು ರಿಕ್ವೆಸ್ಟ್ ಮಾಡಿಕೊಂಡು ಬನ್ನಿ ಅಂತ. ಅವರೆಲ್ಲ ಕೆಲಸ ಬಿಟ್ಟು ಅವ್ರ ಬಗ್ಗೆ ಮುಂದೆ ಹೇಳ್ತೀವಿ. ಎಲ್ಲ ಕೆಲಸ ಬಿಟ್ಟು ಅವರು ಬಂದಿದ್ದಾರೆ. ಪ್ರೀತಿನಲ್ಲಿ ಅವರ ವೇದಿಕೆ ಮೇಲೆ ಕರೀತಾ ಇದ್ದೀನಿ. ನಾಗಭೂಷಣ ಅವರ ವೇದಿಕೆಗೆ
ಹಾಗೂ ಇನ್ನೊಬ್ಬ ಅತಿಥಿಗಳು ನಮ್ಮ ಕೇಂದ್ರದ ಹಿರಿಯ ಕಾರ್ಯಕರ್ತೆಯಾದಂತಹ ಶ್ರೀಮತಿ ಲಲಿತಾ ದೇವಿಯವರು. ಅವರು ಈ ಜಿಗಣಿನಲ್ಲಿ ಒಂದು ಶಾಲೆ ನಡೆಸ್ತಾ ಇದ್ದಾರೆ, ವಿವೇಕಾನಂದ ಕೇಂದ್ರದ ಒಂದು ವಿದ್ಯಾಲಯ ನಡೆಸ್ತಾ ಇದ್ದಾರೆ, ಅದರ ಸೆಕ್ರೆಟರಿಗಳು. ಅವರು ದಾರಿನಲ್ಲಿ ಬರ್ತಾ ಇದ್ದಾರೆ, ಕೆಲವು ಸ್ಟೂಡೆಂಟ್ಸ್ಗಳನ್ನು ಕರ್ಕೊಂಡು. ಅವ್ರು ಫೋನ್ ಮಾಡಿ ಟಾಪಿಕ್ ಸ್ವಲ್ಪ ಸಿಕ್ಕಾಕೊಂಡಿದ್ದೀವಿ, ನಿಮ್ಮ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ದ. ನಾವು ಯಾವಾಗಲೂ ಕಾರ್ಯಕ್ರಮ ಕರಾರವಕ್ಕಾಗಿ ಸ್ಟಾರ್ಟ್ ಮಾಡ್ತೀವಿ. ಇವತ್ತು ಸ್ವಲ್ಪ ಈ ಕೆಲಸ ನಡೀತಾ ಇದ್ದರಿಂದ ತಣ್ಣಗಾಗಿ ಲೇಟ್ ಮಾಡೋದು, ಒಂದು 10 ನಿಮಿಷ ಲೇಟಾಗಿ ಸ್ಟಾರ್ಟ್ ಮಾಡಿದ್ದೀವಿ. ತಮ್ಮ ಕ್ಷಮೆ ಕೊಡ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಶ್ರೀಕಾಂತ್ ಅವರು ಇವತ್ತಿನ ಎಲ್ಲ ಕಾರ್ಯಕ್ರಮಗಳನ್ನು ಪೂರ್ಣಿಸಿ ನಿಮಗೆ ಕೊಡ್ತಾ ಇದ್ದಾರೆ. ಶ್ರೀಕಾಂತ್ ಅವರಿಗೆ ಈಗ ಸ್ವಾಗತ ಭಾಷಣ ಶ್ರೀಮತಿ ಅಮಿತಾ. ಸ್ವಾಮಿ ವಿವೇಕಾನಂದರು ಸೆಪ್ಟೆಂಬರ್ 11, 1893ರಂದು ಶಿಕಾಗೋ ಧರ್ಮ ಸಂಸತ್ ಸಭೆಯಲ್ಲಿ ಐತಿಹಾಸಿಕ ಉಪನ್ಯಾಸ ಮಾಡಿ ಅಮೆರಿಕರನ್ನು ಮಂತ್ರಮುಗ್ಧರನ್ನಾಗಿಸಿದ ದಿನವನ್ನು ವಿವೇಕಾನಂದ ಕೇಂದ್ರದ ಎಲ್ಲ ಶಾಖೆಗಳು ವಿಶ್ವ ಭ್ರಾತೃತ್ವ ದಿನವಾಗಿ ಆಚರಿಸುತ್ತಾರೆ. ಇಲ್ಲಿ ಬಂದಿರುವ ಎಲ್ಲ ಸೋದರ ಸೋದರಿಯರಿಗೆ ಈ ಸುಸಂದರ್ಭಕ್ಕೆ ಸ್ವಾಗತ ಕೋರುತ್ತೇನೆ. ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬರಬೇಕೆಂದು ವಿನಂತಿಸಿದಾಗ ಬರಲು ಒಪ್ಪಿದವರು ಕೆ. ನಾಗಭೂಷಣ್ ಜಿ. ಇವರು ಬಾಷ್ ಲಿಮಿಟೆಡ್ನ ಜನರಲ್ ಮ್ಯಾನೇಜರ್. ಇವರಿಗೂ ಸ್ವಾಗತ. ಸರ್, ತಮ್ಮ ಕೇಂದ್ರದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಮತ್ತೊಬ್ಬ ಅತಿಥಿ ಕಲ್ಲಬಾಳು, ವಿವೇಕಾನಂದ ಕೇಂದ್ರ ಕಲ್ಲಬಾಳು ಅಲ್ಲಿನ ಕಾರ್ಯದರ್ಶಿಯಾಗಿರುವ ಲಲಿತಾ ದೇವಿ. ಅವರಿಗೂ ಕೇಂದ್ರದ ಪರವಾಗಿ ಸ್ವಾಗತ ಕೋರುತ್ತೇನೆ. ಅವರು ಸ್ವಲ್ಪ ತಡವಾಗಿ ಬರುತ್ತಿದ್ದಾರೆ, ಈವಾಗಲೇ ಸ್ವಾಗತ ಕೋರುತ್ತೇನೆ. ಹಿರಿಯ ನಾಗರಿಕ ಸಂಘ ಜಗ್ಗಿನಗರ ಪದಾಧಿಕಾರಿಗಳಿಗೂ ಸ್ವಾಗತವನ್ನು ಕೋರುತ್ತೇನೆ. ವಿನಾಯಕ ವಿದ್ಯಾಲಯ ಶಾಲೆಯ ಮಕ್ಕಳಿಗೂ ಸ್ವಾಗತ ಕೋರುತ್ತೇನೆ. ಕಲ್ಲಬಾಳು ಮಕ್ಕಳು ಸಹ ಬರಬೇಕಾಗಿತ್ತು, ಬರುತ್ತಿದ್ದಾರೆ ಅನಿಸುತ್ತೆ. ಅವರಿಗೂ ಸ್ವಾಗತ ಕೋರುತ್ತೇನೆ. ಎಲ್ಲರಿಗೂ ಮತ್ತೊಮ್ಮೆ ವಿಶ್ವ ಭ್ರಾತೃತ್ವ ದಿನವನ್ನು ಆಚರಿಸುತ್ತಿರುವ ಇಂದಿನ ದಿನಕ್ಕೆ ಸ್ವಾಗತ ಕೋರುತ್ತಾ ಈ ದಿನದ ಕಾರ್ಯಕ್ರಮದ ನಿರೂಪಣೆಗೆ ಶ್ರೀಕಾಂತ್ ಜಿ ಅವರಿಗೆ ವಹಿಸುತ್ತಿದ್ದೇನೆ. ಧನ್ಯವಾದಗಳು. ಈ ಕೇಂದ್ರ ಪರಿಚಯವನ್ನು ಮಾಡಬೇಕಂತ ರಜನಿಯನ್ನು ಕೇಳಿಕೊಳ್ತಾ ಇದ್ದೀನಿ. ಅದಕ್ಕೆ ಮುಂಚೆ ಒಂದು ಮಾತು, 9/11 ಅಂತ ಹೇಳಿ ಈ ದಿನವನ್ನು ನಾವು ಸದಾ ನೆನಪಿಸ್ಕೊಳ್ತೇವೆ. 1893 9/11. ಅದು ಅಮೆರಿಕಾದಲ್ಲಿ 9/11 ಅಂದರೆ 11 ಸೆಪ್ಟೆಂಬರ್. ಸೊ ಇದು MMDDYY ಫಾರ್ಮ್ಯಾಟಲ್ಲಿ ಅವರು ಮಾತಾಡೋದು. ಅವತ್ತಿನ ದಿನ ವಿಶ್ವ ಭ್ರಾತೃತ್ವ ದಿನ ಅಂತ ನಾವೇನು ಆಚರಿಸ್ತಾ ಇದ್ದೀವಿ, ಅವತ್ತು ವಿಶ್ವ ಮಾನವ ಸಂದೇಶವನ್ನು ವಿವೇಕಾನಂದರು ಪ್ರಪಂಚಕ್ಕೆ ಕೊಟ್ಟರು. ಆದರೆ ಮತ್ತೊಂದು 9/11 ಇನ್ಸಿಡೆಂಟ್ ಆಯಿತು. ಎಷ್ಟು ದಿನಕ್ಕೆ ನೆನಪಿದೆಯೋ ಗೊತ್ತಿಲ್ಲ. ಟ್ವಿನ್ ಟವರ್ಸನ್ನು ಬ್ಲಾಸ್ಟ್ ಮಾಡಾಯಿತು. ನಾವು ಆ ಮೊದಲ 9/11 ಸರಿಯಾಗಿ ನೆನಪಿಟ್ಕೊಂಡಿದ್ದಿದ್ರೆ ಈ ಥರ ವಿಧ್ವಂಸಕ ಕೃತ್ಯಗಳು ನಡೀತಾ ಇರಲಿಲ್ಲ. ಸೊ ಇದನ್ನು ನಾವು ಮತ್ತೆ ಮತ್ತೆ ನೆನಪಿಸ್ಬೇಕಾಗಿದೆ. ಇವತ್ತು ಮನುಷ್ಯರಿಗೆ ದ್ವೇಷ, ಅಸೂಯೆ ಅತಿ ಹೆಚ್ಚುತ್ತಾ ಇದೆ. ಸೊ ಈ ದಿವಸಕ್ಕೆ ಅತಿ ಹೆಚ್ಚಿನ ಒಂದು ಈ ವಿಷಯ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ಎಲ್ಲಿವರೆಗೆ ಮನುಷ್ಯರ ಸಂಬಂಧಗಳನ್ನು ಬೆಸೆಯಲ್ಲ ಅಲ್ಲಿವರೆಗೆ ಈ ರೀತಿ ದ್ವೇಷ, ಅಸೂಯೆ ಹೆಚ್ಚುತ್ತಾನೆ ಹೋಗುತ್ತೆ. ಇದರಿಂದ ಪ್ರಪಂಚ ಅವನತಿ ಕಡೆ ಹೋಗುತ್ತೆ. ಅದರಿಂದಾಗಿ ನಾವೆಲ್ಲರೂ ಇನ್ನು ಮುಂದೆ ಆದರೂ ಒಬ್ಬರಿಗೊಬ್ಬರು ಬೆಸೆಯೋಣ, ಸಾಮರಸ್ಯವನ್ನು ಹರಡೋಣ.
ಮಕ್ಕಳಿಗೆ ನಮ್ಮ ದೇಶದ ಬಗ್ಗೆ, ನಮ್ಮ ದೇಶದ ಕಲ್ಚರ್ ಹೆರಿಟೇಜ್ ಬಗ್ಗೆ we bring awareness and introduce them and follow good practices. And Swadhyaya Varga, where we focus on youth, which when Vivekananda ಹೇಳಿದ್ದಾರೆ youth ಬಗ್ಗೆ focus ಮಾಡಿದ್ರೆ ನಮ್ಮ ದೇಶ and ವಿಶ್ವಗುರು. So we are doing Swadhyaya Varga for the youth and Yoga Varga for everyone, and to monitor and to overlook all these three vargas. ಇಲ್ಲಿ ಕೆಲಸ ಮಾಡ್ತಿದೆ ಅಂತ ನೋಡಿದ್ರೆ we have a ಕೇಂದ್ರ ವರ್ಗ where we go to our weekly the monthly activities as to how we did ಸ್ವಾಧ್ಯಾಯ ವರ್ಗ, ಸಂಸ್ಕಾರ ವರ್ಗ, ಯೋಗ ವರ್ಗ ಹೇಗೆ ನಡೀತಾ ಇದೆ ಅನ್ನೋದನ್ನ we overlook to the ಕೇಂದ್ರ ವರ್ಗ. So through these what we are intending is to protect our culture, knowledge, ನಮ್ಮ ಧರ್ಮ, ಸನಾತನ ಧರ್ಮ ಕಂಟಿನ್ಯೂ ಮಾಡೋದು and bring awareness about our culture. ಇಲ್ಲಿ ನಮ್ಮಲ್ಲಿ ನನ್ನ ತರ ವಾಲಂಟಿಯರ್ಸ್ ಇದ್ದಾರೆ, ಸೇವಾಕರ್ತರು, ಹಾಗೆ ಜೀವನ ವೃತ್ತಿಗಳಿದ್ದಾರೆ. ಅದರ 400+ ಜೀವನ ವೃತ್ತಿಗಳು. ಈಗ ಲಲಿತಾದಿನಿ ಬರ್ತಾರಲ್ಲ, ಚೀಫ್ ಗೆಸ್ಟ್ ಅಂದರೆ ಶಿ ಇಸ್ ಆಲ್ಸೋ ಜೀವನ ವೃತ್ತಿ who have sacrificed their personal life and they are completely dedicated to the Kendra activities. In the Kendra, there are 225 Kendras in the entire India. Arunachal Pradesh ಬಗ್ಗೆ ನಿಮಗೆ ಗೊತ್ತಾಗಿರುತ್ತೆ. It is the state bordering India and China, and we know a lot of controversies going on with respect to Gadibagh ಬಗ್ಗೆ ಎಲ್ಲ. ಅಲ್ಲಿ ನಾವು 82 schools ಇದೆ and many hospitals. And one thing we are very happy to share is that any IAS officer, IPS, any doctor, any engineers who are in Arunachal Pradesh are all students of Vivekananda Kendra. In Karnataka, ಒಂದು ಕೇಂದ್ರ ಇದೆ, ತಲುಪಾಡು ಸ್ಕೂಲ್ ಇದೆ, which the children and ಎಲ್ಲ ಇಲ್ಲಿ ಬರ್ತಾ ಇದೆ. And there are centers in Mysore, Dharwad, Ajmeri, RT Nagar, Nepal, JP Nagar, and we are starting one in Bangalore, and we are in the process of increasing and spreading awareness about Swami Vivekananda. ಇಲ್ಲಿ ಅದಾದ್ಮೇಲೆ ಇಷ್ಟು ನಮ್ಮ ಏನು ಮಾಡ್ತೀವಿ ಕಾರ್ಯಪದ್ಧತಿಗಳ ಬಗ್ಗೆ. ನೆಕ್ಸ್ಟ್ Corporate social responsibility, ESG and public relations, ಈ ಎಲ್ಲ ಕ್ಷೇತ್ರಗಳಲ್ಲೂ ಕೆಲಸ ಮಾಡಿದ್ದಾರೆ. ಇವರು 5 ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ದಾರೆ. ಮೊದಲನೇದಾಗಿ ಕಿರ್ಲೋಸ್ಕರ್ ಎಲೆಕ್ಟ್ರಿಕ್, ಎರಡನೇದು ಫಾಸ್ಟ್ರಾಕ್ ಇಂಡಿಯಾ, ಮೂರನೇದು ವಿಪ್ರೋ, ನಾಲ್ಕನೇದು ಇಸ್ಕಾನ್ನ ಅಕ್ಷಯ ಪಾತ್ರ ಸ್ಕೀಮ್ನಲ್ಲಿ ಕೆಲಸ ಮಾಡಿದ್ದಾರೆ, 5ನೇದು ಬಾಷ್ SEG ಇಂಡಿಯಾ. ಇದು ಇವರ ವೃತ್ತಿ ಆಯಿತು. ಪ್ರವೃತ್ತಿಯಿಂದ ಇವರು ಸಾಕಷ್ಟು ಸಾಮಾಜಿಕ ಕಾರ್ಯಗಳನ್ನು ನಡೆಸ್ಕೊಂಡಿದ್ದಾರೆ. ಮೊದಲನೇದಾಗಿ ಈ ಫೌಂಡೆಡ್ ಆ್ಯಂಡ್ ಎಸ್ಟಾಬ್ಲಿಷ್ಡ್ ನಮನಂ. ಈ ಪ್ರಾಜೆಕ್ಟ್ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಇನಿಷಿಯೇಟಿವ್. ಇದರ ಉದ್ದೇಶ ಟ್ರೈಬಲ್ ಯೂತ್ ಟ್ರಾನ್ಸ್ಫಾರ್ಮೇಷನ್ ಇನ್ ಅ ವಿಲೇಜ್ ನೇಮ್ ಉರಿಗಮ್. ಇದಲ್ಲದೆ ಇವರು ರೂರಲ್ ಎಂಪ್ಲಾಯ್ಮೆಂಟ್ ಲರ್ನಿಂಗ್ ಸೆಂಟರ್ ಅನ್ನು ಯುವಕರ ಸ್ಕಿಲ್ ಡೆವಲಪ್ಮೆಂಟ್ಗಾಗಿ ನಡೆಸ್ತಾ ಇದ್ದಾರೆ. ಇದಲ್ಲದೆ ಇವರಿಗೆ ಸಾಕಷ್ಟು ಹವ್ಯಾಸಗಳಿದೆ. ಇವರು ಪಬ್ಲಿಕೇಶನ್ಸ್ಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಒಲವು ಕಲೆಕ್ಷನ್ಸ್ ಆಫ್ ಪೊಯಮ್ಸ್, ಎನ್ಸೈಕ್ಲೋಪೀಡಿಯಾ ಆಫ್ ಸೋಷಿಯಲ್ ವರ್ಕ್, ಹ್ಯೂಮನ್ ರಿಸೋರ್ಸಸ್ ಗೈಡ್ ಫಾರ್ HR ಪ್ರೊಫೆಷನಲ್ಸ್, ಯೋಗ ಆ್ಯಂಡ್ ಹೆಲ್ತ್ ಫಾರ್ ಎಂಪ್ಲಾಯೀಸ್. ಇದು ಕೆಲವೊಂದು ಪಬ್ಲಿಕೇಶನ್ಸ್. ಇದಲ್ಲದೆ ಇವರು ನಿರ್ದೇಶನಗಳನ್ನು ಕೂಡ ಮಾಡಿದ್ದಾರೆ. ಧೂಮ, ಎಷ್ಟು ಜನಕ್ಕೆ ಧೂಮ ಅಂದರೆ ಅರ್ಥ ಆಗುತ್ತೆ? ಧೂಮ ಅಂದರೆ ಸ್ಮೋಕ್. ದಿಸ್ ಇಸ್ ದ ಸ್ಮೋಕ್. ಓಕೆ. ಸೊ ಧೂಮಪಾನ ಮತ್ತು ಮದ್ಯಪಾನದ ದುಷ್ಪರಿಣಾಮಗಳ ಬಗ್ಗೆ ಒಂದು ನಾಟಕ ನಿರ್ದೇಶನ ಮಾಡಿದ್ದಾರೆ. ಸಂದರ್ಶಕ ಅಂದರೆ ಒಬ್ಬ ವ್ಯಕ್ತಿ ಜೀವನದಲ್ಲಿ ಸಂಪೂರ್ಣ ಕುಸಿದು ಹೋದಾಗ ಅವನನ್ನು ಯಾವ ರೀತಿ ಪರಿವರ್ತನೆ ಮಾಡೋದು ಅಂತ ಈಗಿನ ಕಾಲಕ್ಕೆ ಸಾಕಷ್ಟು ಬೇಕಾಗಿರುವಂಥ ವಿಷಯ. ಯಾಕಂದರೆ ಯಾರ ಮನೇಲಿ ಕೇಳಿ ಡಿಪ್ರೆಷನ್ ಮಾತಾಡ್ತಾ ಇದ್ದಾರೆ. ಸೊ ಅದು. ಮೂರನೇದು ದಿ ಬೇರ್ ಟ್ರೂತ್, ಎ ಶಾರ್ಟ್ ಮೂವಿ ಆನ್ ವೇಸ್ಟೇಜ್ ಆಫ್ ಫುಡ್. ನಾವು ಯಾವ ರೀತಿ ಆಹಾರನ ವೇಸ್ಟ್ ಮಾಡ್ತೀವಿ ಅದರ ಬಗ್ಗೆ ತಿಳುವಳಿಕೆ ಕೊಟ್ಟಿರೋದು. ನಾಲ್ಕನೇದು ದ ಡೊಮೆಸ್ಟಿಕ್ ಎನ್ಕ್ವೈರಿ. 5ನೇದು ಎಮರ್ಜೆನ್ಸಿ ಎಕ್ಸಿಟ್ ಅಂತ. ಏನಂದರೆ ಈಗಿನ ಕಾಲದಲ್ಲಿ ಸಾಕಷ್ಟು ಸಾವು ನೋವುಗಳು ಸರಿಯಾದ ಎಕ್ಸಿಟ್ಸ್ ಇಲ್ಲದೆ ಇರೋದರಿಂದ ಆಗ್ತಾಯಿದೆ. ಥಿಯೇಟರ್ಗಳಲ್ಲಿ ಆಗ್ಬೋದು,
ನಾಟಕ ಹಾಲ್ಗಳಲ್ಲಿ ಆಗ್ಬೋದು. ಯಾಕಂದರೆ ಜನ ಒಳಗೆ ಸೇರೋದು ಗೊತ್ತಿದೆ, ಜನಕ್ಕೆ ಸ್ಮೂತಾಗಿ ಎಕ್ಸಿಟ್ ಆಗೋ ಬಗ್ಗೆ ತಿಳುವಳಿಕೆ ಇಲ್ಲ. ಅದಕ್ಕೋಸ್ಕರ ಒಂದು ನಿರ್ದೇಶನ ಮಾಡಿದ್ದಾರೆ. ಈ 6ನೇದಂತೂ ಅದ್ಭುತವಾದ ಒಂದು ಕಾರ್ಯ, ಅಂಗದಾನದ ಮಹತ್ವ ಕುರಿತು ಸಾಕ್ಷ್ಯಚಿತ್ರ. ಅಂದರೆ ಆರ್ಗನ್ ಟ್ರಾನ್ಸ್ಪ್ಲಾಂಟ್, ಆರ್ಗನ್ ಡೊನೇಷನ್, ಇದು ಈಗಿನ ಕಾಲಕ್ಕೆ ಅದ್ಭುತವಾದಂಥ ಒಂದು ಕಾರ್ಯ. ಇದಲ್ಲದೆ ಇವರಿಗೆ ಸಾಕಷ್ಟು ಪ್ರಶಸ್ತಿ ಮತ್ತು ಭಿನ್ನವರ್ಗಗಳು ಬಂದಿವೆ. ಮೊದಲನೆಯದಾಗಿ ಯಂಗ್ ಅಚೀವರ್ ಅವಾರ್ಡ್ ಫ್ರಮ್ ಬ್ಯಾಂಗ್ಳೂರು ಯೂನಿವರ್ಸಿಟಿ, ತಮಿಳುನಾಡು ಸ್ಟೇಟ್ ಅವಾರ್ಡ್ ಎನ್ನಗಳಿನ್ ಸಮಾಗಮ್ ಅನ್ನುವ ಕಾರ್ಯಕ್ರಮಕ್ಕೆ, ಗೇಮ್ ಚೇಂಜರ್ ಅವಾರ್ಡ್ HRD ಮುಂಬೈ, ಕಾಯಕ ಯೋಗಿ ಪ್ರಶಸ್ತಿ ರೋಟರಿ ಇಂಟರ್ನ್ಯಾಷನಲ್, ಲೀಡರ್ಶಿಪ್ ಅವಾರ್ಡ್ ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರೀಸ್ ಹೊಸೂರು, ಆ್ಯಂಡ್ ಬೆಸ್ಟ್ ಎಂಪೈರ್ ಅವಾರ್ಡ್ ಫ್ರಮ್ ಫಾಸ್ಟ್ರಾ. ಇದಿಷ್ಟು ನಾನು ಸಂಕ್ಷಿಪ್ತವಾಗಿ ಹೇಳೋಕ್ಕಾಗಿದ್ದು. ಅವರಿಗೆ ನಾವು ಬಿಡೋಣ, ಅವರ ಇನ್ನಷ್ಟು ಕಾರ್ಯಕ್ಷೇತ್ರಗಳನ್ನು ನಮ್ಮ ಮುಂದೆ ತಿಳಿಸಲಿ ಅಂತ. ಶ್ರೀಯುತ ನಾಗಭೂಷಣ ಅವ್ರನ್ನ ವೇದಿಕೆ ಕರೀತಾ ಇದ್ವಿ. ತಮ್ಮ 2 ಮಾತುಗಳನ್ನು ತಿಳಿಸಿ. ಹುಲ್ಲಾಗು ಬೆಟ್ಟದಲ್ಲಿ ಮನದ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆ ಬಿದಿಯು ಸುರಿಯೇ, ನೀ ಬೆಲ್ಲ ಸಕ್ಕರೆಯಾಗಿ ದೀನದುರ್ಬಲರಿಗೆ ಎಲ್ಲರೊಳಗೊಂದಾಗು ಕುಟುಂಬ. ಶತಕೋಟಿ ರಾಜರುಗಳಾಗಿದ ನೆಲದ, ಶತಕೋಟಿ ರಾಜರುಗಳು ಆಳಿದ ನೆಲದ ತನ್ನದೆಂದು ಶಾಸನವ ಬರೆಸಿ. We are standing on the building of registration. ಯಾರಪ್ಪಂದಿರು ಶತಕೋಟಿ ರಾಜರುಗಳು ಆಳಿದ ನೆಲದ ತನ್ನದೆಂದು ಶಾಸನವ ಬರೆಸಿ. ಭಿನ್ನಾನದಿ ಬಾಳಿದ ಶತಕೋಟಿ ರಾಜರುಗಳನ್ನು ನಾವು ನೆನೆಸೋದಿಲ್ಲ. ಎಷ್ಟು ಜನ ಹೋಗಿದ್ದಾರೆ ಯಾರನ್ನೂ ನೆನೆಸೋದಿಲ್ಲ. ಆದರೆ ಯಾವುದೇ ರಿಜಿಸ್ಟ್ರೇಷನ್ ಇಲ್ಲ, ಯಾವುದೇ ಅರಮನೆ ಇಲ್ಲ, ಯಾವುದೇ ಬಂಗಾರ ಇಲ್ಲ, ಯಾವುದೇ ಯುದ್ಧ ಗೆದ್ದಿಲ್ಲ. ಈ ವಿವೇಕಾನಂದರನ್ನ ಯಾಕೆ ನೆನೆಸ್ಬೇಕು? ನಾವು ಇವತ್ತು ಎಲ್ಲ ನೆನೆಸೋದನ್ನ ಇವೆಲ್ಲ ಬಿಟ್ಟು ಬಾಳ್ದವ್ರನ್ನ ನೆನೆಸ್ತೀವಿ ಹೊರತು ಇವೆಲ್ಲ ಇಟ್ಟು ಬಾಳ್ದವ್ರನ್ನ ನಾವು ನೆನೆಸೋದಿಲ್ಲ. ಬಹುಶಃ ಈ ಕಾರ್ಯಕ್ರಮಕ್ಕೆ ನಾನು ಹಿರಿಯ ಅಂತ ಭಾವಿಸ್ಕೊಳ್ತೇನೆ. ಭಾಳ ಹಿರಿಯ ವ್ಯಕ್ತಿಗಳಿದ್ದೀರಿ. ವಿವೇಕಾನಂದ ಕೇಂದ್ರ ಅಂತ ಸಂಸ್ಥೆಯನ್ನು ಕಟ್ಟಿ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಪುಣ್ಯದ ಕೆಲಸ ಮಾಡ್ತಕ್ಕಂಥ ಪುಣ್ಯಾತ್ಮನಿದ್ದೀರಿ. ತಾಯಂದಿರು ನೀವೆಲ್ಲ ಇದ್ದೀರಾ, ಮಕ್ಕಳಿದ್ದೀರಾ. ಈ ಏನು ಬ್ರದರ್ಸ್ಹುಡ್ ಡೇ, ಇಂಟರ್ನ್ಯಾಷನಲ್ ಬ್ರದರ್ಸ್ಹುಡ್ ಡೇ ಇದೆಯಲ್ಲ, ಈ ಕುಟುಂಬ ಅನ್ನುವ ಪರಿಕಲ್ಪನೆಯನ್ನು ಜಗತ್ತಿಗೆ ಕೊಟ್ಟಿದ್ದೇ ಭಾರತ. ಬಹುಶಃ ಈ ಕುಟುಂಬ ಅನ್ನೋ ಪರಿಕಲ್ಪನೆ ಇಲ್ಲದೆ ಹೋಗಿದ್ದಿದ್ರೆ ಇವತ್ತು ಸಮಾಜ ಏನಾಗಿರ್ತಿತ್ತು ನಾವೆಲ್ಲ ಊಹಿಸ್ಕೋಬೋದು. ಅದನ್ನು ವಿವೇಕಾನಂದರ ಚಿಕಾಗೋ ಭಾಷಣದ ಸ್ಫೂರ್ತಿಯಾಗಿ 11/11 ಆಚರಿಸ್ತಕ್ಕಂಥದ್ದು ಭಾಳ ಅದ್ಭುತವಾದಂಥ ಕೆಲಸ. ಚಿಕ್ಕ ಚಿಕ್ಕ ವ್ಯಾಖ್ಯಾನಗಳನ್ನು ಕೊಟ್ಟು ನನ್ನ ಮಾತನ್ನು ಮುಗಿಸ್ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ಸಹೋದರತ್ವ ಅಂದರೆ ನಮ್ಮ ಮೊದಲು ತಲೆಗೆ ಬರ್ತಕ್ಕಂಥದ್ದು ಒಂದು ತಾಯಿ ಹೊಟ್ಟೆಲಿ ಹುಟ್ಟಿರಬೇಕು, ಒಂದು ಮನೆಯಲ್ಲಿ ಹುಟ್ಟಿರಬೇಕು, ಅಥವಾ ಒಂದು ಮನೆಯಲ್ಲಿ ಬದುಕಬೇಕು. ಹಾಗೇನೇ ಸಹೋದರತ್ವ. ಬಹುಶಃ ಸಹೋದರರಾಗಿ ಬಾಳಲಿಕ್ಕೆ ಒಂದು ತಾಯಿ ಹೊಟ್ಟೆಯಲ್ಲಿ ಹುಟ್ಟುವ ಅವಶ್ಯಕತೆ ಇಲ್ಲ, ಒಂದು ಮನೆಯಲ್ಲಿ ಹುಟ್ಟುವ ಅವಶ್ಯಕತೆ ಇಲ್ಲ, ಒಂದು ಜಾತಿಯಲ್ಲಿ ಒಂದು ರಾಷ್ಟ್ರದಲ್ಲಿ ಹುಟ್ಟುವ ಅವಶ್ಯಕತೆ ಇಲ್ಲ. ನಾನು ಭಾಳ ದೊಡ್ಡ ದೊಡ್ಡ ಮಾತುಗಳಲ್ಲಿ ನನ್ನ ಪರಿಚಯವನ್ನು ಮಾಡಿಕೊಂಡ್ರು. ಆದರೆ ನನ್ನ ನಿಜವಾದ ಪರಿಚಯ ನಿಮ್ಗೆ ಹೇಳ್ತೇನೆ. ನಾನು ಹುಟ್ಟಿದ್ದು ಕಾಡಿನಲ್ಲಿ.
ಆ ಕಾಡು ನಿಮಗೆಲ್ಲರಿಗೂ ಆಶ್ಚರ್ಯ ಆಗ್ತದೆ. ನಾವು ಇವತ್ತು ದೊಡ್ಡ ದೊಡ್ಡ ಭಾಷಣಗಳನ್ನು ಮಾಡ್ತೇವೆ. ಏನು ಆ ಕಾಡು ಎಂಥ ಕಾಡು ಅಂತಂದರೆ, ಗಂಡ ಹೆಂಡತಿ ಬೆಳಗ್ಗೆ ಎದ್ದು ಕಾಡು ಹೋಗಿ ಆನೆ ಹಾಕಿದ ಲದ್ದಿಯನ್ನು, ಅನಿಮಲ್ ಡಂಗ್ ಕಲೆಕ್ಟ್ ಮಾಡಿ ಕಾವೇರಿ ನೀರಿನಲ್ಲಿ ತೊಳೆದು, ಏನು ಆನೆ ಹೊಟ್ಟೆಯಲ್ಲಿ ಡೈಜೆಸ್ಟ್ ಆಗದೇ ಇರ್ತಕ್ಕಂಥ ಊಟ ಇದೆಯಲ್ಲ, 10 kg ಆನೆ ಲದ್ದಿಯನ್ನು ಕಾವೇರಿ ನದಿಯಲ್ಲಿ ತೊಳೆದ್ರೆ ಒಂದು 200 ಗ್ರಾಮ್ ಏನೋ ಒಂದು ಫುಡ್ ಗ್ರೈನ್ ಸಿಗುತ್ತೆ. ಅದನ್ನು ತಂದು ಬೀಸಿ ಅನ್ನ ಮಾಡಿ ಅಡುಗೆ ಮಾಡ್ತಕ್ಕಂಥ ಸಮಾಜ ನಾನು ಊಟ ಮಾಡಿದ್ದೇನೆ. ನಿಮ್ಮೆಲ್ಲರಿಗೂ ನಿಮ್ಮ ಮಾತೃಭಾಷೆ ಯಾವುದು ಅಂದರೆ ಭಾಳ ಸ್ಪಷ್ಟವಾಗಿ ಹೇಳ್ತೇವೆ, ಕನ್ನಡ ಅಥವಾ ತಮಿಳು, ಇಂಗ್ಲೀಷು, ಮಲಯಾಳಂ. ಆದರೆ ನನಗೆ ನನ್ನ ಮಾತೃಭಾಷೆನೇ ಗೊತ್ತಿದ್ದಿಲ್ಲ ಭಾಳ ಕಾಲ. ಯಾಕೆಂದರೆ ಅಲ್ಲಿ ಯಾವ ಭಾಷೆ ಆಗ್ತೀವಿ ನಮಗೆ ಗೊತ್ತಿಲ್ಲ, ಇವತ್ತು ಗೊತ್ತಿಲ್ಲ. ತಮಿಳವರು ತಮಿಳು ಅಂತಾರೆ, ಕನ್ನಡದವರು ಕನ್ನಡ ಅಂತಾರೆ, ಕೇರಳದವರು ಮಲಯಾಳಂ ಅಂತಾರೆ, ಆಂಧ್ರದವರು ಆಂಧ್ರ ಅಂತಾರೆ. ಇವನ್ ಟುಡೇ 9 ವರ್ಷದ ಮಗುವಿಗೆ ಹೆಣ್ಣು ಮಗನಿಗೆ ಮದುವೆ ಮಾಡ್ತಿದ್ರು. ಬಹುಶಃ ಟ್ರೈಬಲ್ ಆದಿವಾಸಿ ಜನಾಂಗದ ಹೆಣ್ಣು ಮಕ್ಕಳು ಭಾಳ ದಷ್ಟಪುಷ್ಟವಾಗಿ ಬೆಳೀತಕ್ಕಂಥದ್ದು. ಇವತ್ತು ಕೂಡ 11 ವರ್ಷಕ್ಕೆ ಮೈ ನೆರೆದ್ರೆ 12 ವರ್ಷಕ್ಕೆ ಆ ಮಗು ಒಂದು ಮಗುವಿಗೆ ಜನ್ಮ ಕೊಡ್ತಾ ಇತ್ತು. ಎ ಡಾಟರ್ ಟು ಎ ಡಾಟರ್. 14-15 ವರ್ಷದ ಹೆಣ್ಣು ಮಗಳಿಗೆ 3 ಜನ ಮಕ್ಕಳಿರ್ತಿದ್ದು, ಇವತ್ತು ಇದ್ದಾರೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಬಂದವ ನಾನು. ಆದರೆ ನನಗಿರ್ತಕ್ಕಂಥ ಅಣ್ಣ ತಮ್ಮಂದಿರು 1,000ಕ್ಕಿಂತ ಹೆಚ್ಚು. ಇವ್ರು ಯಾರು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದವರಲ್ಲ, ಇವ್ರು ಯಾರು ನನ್ನ ಊರಲ್ಲಿ ಬೆಳೆದವರಲ್ಲ, ಇವ್ರು ಯಾರು ನನ್ನ ಜೊತೆ ಓದ್ದವರಲ್ಲ. ಆದರೆ ನನ್ನ ಅಣ್ಣ ತಮ್ಮಂದಿರಿಗಿಂತ ಹೆಚ್ಚು ಸಹಾಯ ನೀಡಿ ಇವತ್ತು ಕೈ ಹಿಡಿದು ಕಳ್ಕೊಳ್ಳುವಂಥ ಜನ ನನ್ನಲ್ಲಿದ್ದಾರೆ. ನಾನು ಪ್ರಪಂಚದ ಬೇರೆ ಬೇರೆ ರಾಷ್ಟ್ರಗಳನ್ನು ನೋಡಿದ್ದೇನೆ, ಅಲ್ಲೂ ಹೋಗಿದ್ದೇನೆ, ವಿಶ್ವವಿದ್ಯಾಲಯಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೇನೆ, ಮಾತನಾಡಿದ್ದೇನೆ. ಅದಕ್ಕೆಲ್ಲ ನಾನು ಅನ್ಕೋತೀನಿ, ಏನು ಕಾರಣ? ಎಲ್ಲೋ ಕಾಡಲ್ಲಿ ಹುಟ್ಟಿ ಇಲ್ಲಿಗೆ ಯಾಕೆ ಬಂದೆ ಅಂತ ನೋಡಿದ್ರೆ ಹಿಂದೆ ಇರ್ತಕ್ಕಂಥವ್ರು ಯಾರೂ ಅಲ್ಲ, ನನ್ನ ಅಣ್ಣ ತಮ್ಮಂದಿರು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದಾರೆ ಅಂದರೆ, ಇವತ್ತೇನು ರಮೇಶ್ ಭಟ್ ಇದ್ದಾರೋ ಅಥವಾ ಇವತ್ತೇನು ದೀಕ್ಷಿತ್ ಇಲ್ಲಿ ಕುಳಿತಿದ್ದಾರೆ, ಡಾಕ್ಟರ್ ಶ್ರೀಹರ್ಷ ಇದ್ದಾರೆ, ಇವರೆಲ್ಲ ನಮ್ಮ ಹೊಟ್ಟೆ ಹುಟ್ಟಿದವರಲ್ಲ ಅಥವಾ ನನ್ನ ಜಾತಿಯಲ್ಲಿ ಬಂದವರಲ್ಲ. ಅವರೆಲ್ಲರೂ ನನ್ನ ಅಣ್ಣಂದರಿಗಿಂತ ಹೆಚ್ಚು. ಬರೇ ಮಾತಲ್ಲಿ ಹೇಳ್ತಕ್ಕಂಥ ಮಾತಲ್ಲ ಇದು. ಯಾವ ರೀತಿ ಏನು ನಮನ ಅಂತ ಹೇಳಿದ್ರೆ ಸಂಸ್ಥೆಗೆ ಅವರ ನೆರವು ಸಹಾಯ ಹೇಗಿತ್ತಂದರೆ, ಒಂದು ಚಿಕ್ಕ ಪ್ರಾಡಕ್ಟ್ ಮಾಡಿಕೊಡ್ತಾರೆ. ರಾಜೀವ್ ದೀಕ್ಷಿತ್ ಅಂತ ಇಲ್ಲಿ ಮುಂದೆ ಕೊಡ್ತಿದ್ದಾರೆ. ಒಂದು ಚಿಕ್ಕ ಪ್ರಾಡಕ್ಟ್, ನಾನು ಅವ್ರ ಜೊತೆ ಹೇಳಿದಾಗ ವಿಪ್ರೋದಲ್ಲಿ ನಾನು ಕೆಲಸ ಮಾಡ್ತಿದ್ದೆ, ಅಲ್ಲಿ ಕೂಡ ಇವರು ಬಂದು ರಮೇಶ್ ಭಟ್ಟೆ ನನಗೆ ಪರಿಚಯ ಮಾಡಿಕೊಟ್ರು. ನಾನು ಈ ಥರ ಆದಿವಾಸಿ ಜನಾಂಗದ ಜೊತೆ ಕೆಲಸ ಮಾಡ್ತಿದ್ದೀನಿ, ಅವರಿಗೆ ದುಡ್ಡಿಲ್ಲ ಅಂದಾಗ 4 ನಿಮಿಷ ನಿಮಗೆ ಒಂದು ಚಿಕ್ಕ ಫ್ಲೋರ್ ಕ್ಲೀನರ್ ಮಾಡೋದು ಹೇಳ್ಕೊಡ್ತೇನೆ, ಅದನ್ನು ನೀವು ಮುಂದುವರಿಸಿ ನಿಮ್ಗೆ ಒಂದಷ್ಟು ದುಡ್ಡು ಬರ್ಬೋದು ಅಂತೇಳಿ ಅದಕ್ಕೆ ಸಂಪೂರ್ಣವಾದ ಟೆಕ್ನಾಲಜಿನ ಕೊಟ್ಟು ಇವತ್ತು ಕೂಡ ಎಷ್ಟು ತಲೆ ತಿಂತೀನಿ ಅಂದರೆ, ಅವ್ರು ಫೋನ್ ತಗೊಳ್ತಾರೋ ಬಿಡ್ತಾರೋ ನಾನು ಫೋನ್ ಮಾಡ್ತೇನೆ. ಅವ್ರು ಮಾಡಿಕೊಟ್ಟಂಥ ಒಂದು ಚಿಕ್ಕ ಪ್ರಾಡಕ್ಟು ಇವತ್ತು ರಾಷ್ಟ್ರದ ಎಲ್ಲ ರಾಜ್ಯಗಳಲ್ಲ, ಹೊರ ರಾಷ್ಟ್ರದ 3 ರಾಷ್ಟ್ರಗಳಿಗೂ ನಾನು ಕಳಿಸ್ಕೊಡ್ತಾ ಇದ್ದೀನಿ. ಒಳ್ಳೆಯ ಹೆಸರು ಕೂಡ ಬರ್ತಾ ಇದೆ. ಇವೆಲ್ಲ ಕೂಡ ಒಂದು ಚಪ್ಪಾಳೆ ಹೊಡಿಬೋದು ಅವರು. ಇನ್ನು ಡಾಕ್ಟರ್ ಶ್ರೀಹರ್ಷ ಇದ್ದಾರೆ, 2-3 ಸಿನಿಮಾಗಳಲ್ಲಿ ನನ್ನ ಜೊತೆ ಕೆಲಸ ಮಾಡಿದವರು. ಭಾಳ ಅವ್ರನ್ನೂ ತಲೆ ತಿಂತಾ ಇದ್ದಾರೆ. ಭಾಳ ಏನು ಮಾಡ್ಬೋದು ಡಾಕ್ಟ್ರೇ, ನಾವು ಅಲ್ಲಿ ಜನಕ್ಕೆ ಏನು ಮಾಡಬೇಕು, ಏನು ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿದಾಗ ಇದೇ ರೀತಿಯಾಗಿ ನಾನು ಎಲ್ಲ ಪ್ರಾಡಕ್ಟ್ಗೆ ಟೆಕ್ನಾಲಜಿಯನ್ನು ಒದಗಿಸ್ಕೊಟ್ಟು, ಅದನ್ನು ಟೆಸ್ಟ್ ಮಾಡಿಕೊಟ್ಟು, ಅದಕ್ಕೆ ಅಡ್ವೈಸ್ ಕೊಟ್ಟು. ಸೊ ನನ್ನ ಜೊತೆಯಲ್ಲಿ ನಿಂತಕ್ಕಂಥವರು ಮತ್ತು ಮಹಾನುಭಾವ ರಮೇಶ್ ಭಟ್ ಅವರು ಅವ್ರ ಕೆಲಸ ಇದನ್ನೇ ಕನೆಕ್ಟ್ ಮಾಡ್ತಾ ಹೋಗ್ತಕ್ಕಂಥದ್ದು ಒಳ್ಳೆಯವರನ್ನು. ನನಗೆ ಕಲಾಂ ಯಾವಾಗಲೂ ಒಂದು ಮಾತು ಹೇಳ್ತಿದ್ರು, ಗುಡ್ ಪೀಪಲ್ ಆಲ್ವೇಸ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ಗುಡ್ ಪೀಪಲ್. ನೀನು ಒಳ್ಳೆಯವನಾಗಿರು, ನಿನಗೆ ಒಳ್ಳೆಯವರೇ ಸಿಗ್ತಾರೆ ಅಂತ ಹೇಳೋರು. ನಾನು ಇನ್ನೂ ಚಿಕ್ಕ ಹುಡುಗ, ನನ್ನ ಅದೃಷ್ಟವಶ ನನಗೆ ಸುಮಾರು ಒಂದು 35 ವರ್ಷ ಆದಾಗೆ ನನಗೆ ಕಲಾಂ ಅವ್ರ ಜೊತೆ ಕೆಲಸ ಮಾಡ್ತಕ್ಕಂಥ ಅವಕಾಶ ಸಿಕ್ತು. 2007ರಲ್ಲಿ ಅವ್ರನ್ನ ಭೇಟಿಯಾದರೆ ಅಷ್ಟು ಮೆಚುರಿಟಿ ನನಗೆ ಇದ್ದಿದ್ದಿಲ್ಲ. ಸೊ ಅವ್ರು ಹೇಳಿದ್ರು, ಮಿಸ್ಟರ್ ನಾಗಭೂಷಣ್, ಗುಡ್ ಪೀಪಲ್ ಆಲ್ವೇಸ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ಗುಡ್ ಪೀಪಲ್, ಡೋಂಟ್ ರನ್ ಬಿಯಾಂಡ್ ಮನಿ, ಯು ರನ್ ಬಿಯಾಂಡ್ ದಿ ಪರ್ಪಸ್ ಅಂತ ಹೇಳ್ತಿದ್ರು. ನನಗೆ ಅರ್ಥ ಆಗ್ತಿದ್ದಿಲ್ಲ. ಆಮೇಲೆ ಅರ್ಥ ಆಯಿತು ಹೇಗೆ ಈ ಮಾತನ್ನು ಹೇಳಿದ್ರು ಅಂದರೆ, ಯಾಕೆಂದರೆ ನನ್ನ ಹತ್ರ ಇರ್ತಕ್ಕಂಥ ಎಲ್ಲರೂ ಕೂಡ ಗುಡ್ ಪೀಪಲ್, ನೋ ಡೌಟ್ ಅಬೌಟ್ ಇಟ್. ನನಗೆ ಇಲ್ಲಿ ಸ್ವಾರ್ಥ ಕಾಣ್ತಾ ಇಲ್ಲ, ಅಸೂಯೆ ಕಾಣ್ತಾ ಇಲ್ಲ,
ಸಹಬಾಳ್ವೆ ತುಂಬಿದೆ, ಸಹಜೀವನ ಇದೆ, ಪ್ರೀತಿ ಇದೆ, ಪ್ರೇಮ ಇದೆ, ಎಲ್ಲವೂ ನೋಡ್ತಾ ಇದ್ದೀವಿ. ಸ್ನೇಹಿತರೆ, ಒಂದು ವಸ್ತು, ಒಂದು ಮುಖದಿಂದ ಯಾವ ವಸ್ತು ಆಗೋದಿಲ್ಲ. There are many students here. Any object has got two faces. It is for me to choose which part I should be. ಸಮಾಜದಲ್ಲಿ ಕತ್ತಲು ಇದೆ, ಬೆಳಕು ಇದೆ. ರಾತ್ರಿನಲ್ಲಿ ನಾನು ಆಕ್ಟಿವ್ ಆಗಿರಬೇಕಾ ಅಥವಾ ಬೆಳಗಿನಲ್ಲಿ ಆಕ್ಟಿವ್ ಆಗಿರಬೇಕಾ? ಇಟ್ಸ್ ಫಾರ್ ಮೀ ಟು ಚೂಸ್. And you cannot expect everything to be a very glory, very peaceful, very calm. It was not there, it is not there, it is not going to be there. ವಿವೇಕಾನಂದ ಇದ್ದಾಗ ಕೂಡ ಅದೇ ಇತ್ತು. We are very lucky as compared to the time ವಿವೇಕಾನಂದ lived. ಆದರೆ ವಿವೇಕಾನಂದ chosen to be part of other face of the God. ಆ ಕಾರಣಕ್ಕೆ ವಿವೇಕಾನಂದರನ್ನ ಇವತ್ತು ನೆನೆಸ್ಕೊಳ್ತೇವೆ. ಇನ್ನು ಒಂದು 1000 ವರ್ಷ ನೆನೆಸ್ಕೊಳ್ತೇವೆ. ಗಾಂಧಿಯನ್ನ ಮರೀಲಿಕ್ಕಾಗೋದಿಲ್ಲ, ವಿವೇಕಾನಂದರನ್ನ ಮರೀಲಿಕ್ಕಾಗೋದಿಲ್ಲ, ಬಸವಣ್ಣನನ್ನ ಮರೀಲಿಕ್ಕಾಗೋದಿಲ್ಲ. ಬಿಕಾಸ್ ದೇ ಆರ್ ಚೂಸನ್ ಸಚ್ ಎ ಪಾತ್ ವಿಚ್ ಇಸ್ ಎವರ್ ಲಾಸ್ಟಿಂಗ್. ಈ ಪೀಠಿಕೆಯನ್ನು ಹೇಳ್ತಾ ನನಗೆ ರಮೇಶ್ ಭಟ್ 15 ನಿಮಿಷನೇ ಮಾತನಾಡಬೇಕಂತ ಹೇಳಿದ್ದಾರೆ. ಬಹುಶಃ ಈಗಾಗಲೇ 6 ನಿಮಿಷ ಆಗಿದೆ. ಸೊ ವಿವೇಕಾನಂದ ಬಗ್ಗೆ ಒಂದೆರಡು ವಾಸ್ತವಿಕ ಸತ್ಯಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ಕೊಳ್ತೇನೆ. ವಿವೇಕಾನಂದ ಅವರ ಭಾಷಣದ ಬಗ್ಗೆ, ವಿವೇಕಾನಂದ ಅವರ ಬೆಳೆದ ಬಗ್ಗೆ, ವಿವೇಕಾನಂದ ಸಂಸ್ಥೆ ಬಗ್ಗೆ ಕಂಡಿರ್ತಕ್ಕಂಥ ವ್ಯಕ್ತಿಗಳು ಇದ್ದೀರಾ. ನಿಮಗೆ ನಾನು ವಿವೇಕಾನಂದ ಬಗ್ಗೆ ಮಾತನಾಡ್ತಕ್ಕಂಥ ಧೈರ್ಯ ನಾನು ಮಾಡಲಾರೆ. ಆದರೆ ನಾನು ತಿಳ್ಕೊಂಡ 2 ಸತ್ಯ ಘಟನೆಗಳು, ವಿವೇಕಾನಂದರ ಸತ್ಯ ಘಟನೆಗಳನ್ನು, ಹೇಗೆ ವಿವೇಕಾನಂದ ಹ್ಯಾಸ್ ಬಿಕಮ್ ವರ್ಲ್ಡ್ ರಿಲಿಜಿಯಸ್ ಲೀಡರ್ ಹಾಗೂ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಪ್ರಕಾರ ವಿವೇಕಾನಂದ ಹಿಂದೂ ಧರ್ಮವನ್ನು ಅಷ್ಟೇ ಪ್ರಚಾರ ಮಾಡಿಲ್ಲ. ವಿವೇಕಾನಂದ ಪ್ರಚಾರ ಮಾಡಿದ್ದು ಮಾನವೀಯತೆ ಧರ್ಮವನ್ನು. And Chicago Conference was not any particular religion. Chicago Conference was ಸರ್ವ ಧರ್ಮ ಸಮ್ಮೇಳನ. ಯಾವೆಲ್ಲ ಧರ್ಮಗಳು ಜಗತ್ತಿನಲ್ಲಿವೆ ಆ ಎಲ್ಲ ಧರ್ಮಗಳ ಸಮ್ಮೇಳನ ಚಿಕಾಗೋ ಸ್ಪೀಚಸ್. ವಿವೇಕಾನಂದರ ಒಂದು ಸ್ಟೇಟ್ಮೆಂಟು ನನ್ನ ಬಹಳ ಕಾಡ್ತಾ ಇದೆ, ಕಾಡಿದೆ, ನನ್ನಲ್ಲಿ ಬಹಳ ಬದಲಾವಣೆಯನ್ನು ತಂದಿದೆ. ಅದು ಸರ್ವಿಂಗ್ ಹ್ಯುಮ್ಯಾನಿಟಿ, ನಥಿಂಗ್ ಬಟ್ ಸರ್ವಿಂಗ್ ಗಾಡ್. ಬಸವಣ್ಣ ಹೇಗೆ ಕಾಯಕವೇ ಕೈಲಾಸ ಅಂದ್ರು, ಏನು ಗಾಂಧಿ ಸತ್ಯಮೇವ ಜಯತೆ ಅಂತ ಹೇಳಿದ್ರು, ಹಾಗೆ ವಿವೇಕಾನಂದರ ಬಹಳ ಬಲಿಷ್ಠವಾದಂಥ ಸ್ಟೇಟ್ಮೆಂಟು ಸರ್ವಿಂಗ್ ಹ್ಯುಮ್ಯಾನಿಟಿ ಈಸ್ ಸರ್ವಿಂಗ್ ಗಾಡ್. ಇಸ್ಕಾನಲ್ಲಿ ನಾನು ಕೆಲಸ ಮಾಡಿದೆ, ಕಟ್ ಶಾರ್ಟ್ ಮಾಡಿ ಹೇಳ್ತೇನೆ. ನನಗೆ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ರು. ಅಲ್ಲಿ ಮಧು ಪಂಡಿತ್ ಪ್ರಭು, ದೆನ್ ದ ಚೇರ್ಮನ್ ಆಫ್ ಇಸ್ಕಾನ್, ಈ ವಾಸ್ ಸಿಟಿಂಗ್ ನೆಕ್ಸ್ಟ್ ಟು ಮೀ. ಅವರು ಭಾಳ ವಿನಯದಿಂದ ನನ್ನ ಒಂದು ಪ್ರಶ್ನೆಯನ್ನು ಕೇಳಿದರು. ನಾಗಭೂಷಣ್, ನೀವು ಕೃಷ್ಣನ ಪೂಜೆಗೆ ಬರೋದಿಲ್ವಂತೆ, ಹೌದಾ ಅಂತ ಕೇಳಿದರು. ನಾನು ನಕ್ಕು ಹೇಳಿದೆ, ಅವರು ಪ್ರಭು ಇದ್ದಾರೆ, ಒಂದು ಸಂಸ್ಥೆಯ ಅಧ್ಯಕ್ಷರಿದ್ದಾರೆ, ನನಗೆ ಉದ್ಯೋಗ ಕೊಟ್ಟರು. ಇಲ್ಲ ಪ್ರಭು, ಹಾಗೇನು ನೀವು ಭಾವಿಸುವ ಅವಶ್ಯಕತೆ ಇಲ್ಲ. ನಾನು ಎಥಿಸ್ಟ್, ನಾನು ದೇವರಲ್ಲಿ ಪ್ರಬಲವಾದ ನಂಬಿಕೆ ಇಟ್ಟಿರ್ತಕ್ಕಂಥ ವ್ಯಕ್ತಿ. ಸೊ ಹೀಗಾಗಿ ಮತ್ತು ನೀವು ಯಾಕೆ ಕೃಷ್ಣನೊಂದಿಗೆ ನೀವು ಬಂದಿಲ್ಲ ಅಂತ ಕೇಳಿದ್ರು. ನಾನು ವಿನಯವಾಗಿ ಉತ್ತರವನ್ನು ಕೊಟ್ಟೆ, ಪ್ರಭು ನಿಮಗೆ ಹೂಸ್ ದಿ ಗಾಡ್? ಲಾರ್ಡ್ ಕೃಷ್ಣ ಈಸ್ ಎವ್ರಿಥಿಂಗ್ ಫಾರ್ ಯು. ಇಸ್ಕಾನಲ್ಲಿ ಲಾರ್ಡ್ ಕೃಷ್ಣ ಅಂದರೆ ದ ಡೈ ಫಾರ್, ಬೇರೆ ಮಾತೇ ಇಲ್ಲ. ಅದನ್ನು ಬಿಟ್ಟರೆ ಪ್ರಭುಪಾದ್ ಹ್ಯಾಪನ್ ಟು ದಿ ಫೌಂಡರ್ ಆಫ್ ಇಸ್ಕಾನ್ ಮೂವ್ಮೆಂಟ್ ಅಕ್ರಾಸ್ ದಿ ವರ್ಲ್ಡ್. ನಾನು ಹೇಳಿದೆ, ಪ್ರಭುಪಾದ್ ಅಂದರೆ ನಿಮ್ಗೆ ಏನು ಅನಿಸುತ್ತೆ ಪ್ರಭು? ಅರೆ, ಇಟ್ ಈಸ್ ಎವ್ರಿಥಿಂಗ್ ಟು ಅಸ್, he is God to us, he is not even next to Krishna, he himself is the Krishna. Prabhupada is one who established this organization ಅಂತ ಹೇಳಿದ್ರು. ನಾನಾಗ ಅವ್ರಿಗೆ ವಿನಯದಿಂದ ಒಂದು ಉತ್ತರ ಕೊಟ್ಟೆ, ನಿಮಗೆ ಪ್ರಭುಪಾದ ದೇವರು, ಯು ಸಿ ಗಾಡ್ ಇನ್ ಪ್ರಭುಪಾದ್, ಸಿಮಿಲರ್ಲಿ ಐ ಸಿ ಗಾಡ್ ಇನ್ ಪೀಪಲ್. ನಾನು ಒಬ್ಬ HR ಮ್ಯಾನೇಜರು, ನಾನು ಕಾಡಿನಲ್ಲಿ ಹುಡುಗನು, ಆ ಕಾಡಿನಿಂದ ತಂದು ನಿಮ್ಮ ಬಳಿ ಬಿಟ್ಟಿದ್ದಾರೆ. ಇದು ಬಿಟ್ಟವರು ಯಾವುದೇ ವಿಜ್ಞಾನ ಅಲ್ಲ, ವಿಮಾನ ಅಲ್ಲ, ಅಥವಾ ರಾಕೆಟ್ ಅಲ್ಲ, ಸಾವಿರಾರು ಜನ ನನ್ನ ಕೈ ಹಿಡಿದು ಬಂದಿದ್ದಾರೆ.
ಅವರಲ್ಲಿ ದೇವರು ಕಾಣೋದು ನನಗೆ ಭಾಳ ಈಸಿ ಆಗ್ತದೆ. ವೆನ್ ಐ ಗೋ ಟು ಟೆಂಪಲ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಸಿ ಗಾಡ್, ಟು ಬಿ ಆನೆಸ್ಟ್ ವಿತ್ ಯು. ಇಟ್ ಇಸ್ ಡಿಫಿಕಲ್ಟ್ ಫಾರ್ ಮೀ ಟು ಸಿ ಗಾಡ್. ಮೂಮೆಂಟ್ ಐ ಕ್ಲೋಸ್ ಮೈ ಐಸ್, ಐ ಸಿ ಮೈ ಮದರ್, ಐ ಸಿ ಮೈ ಫಾದರ್, ಐ ಸಿ ಮೈ ಬ್ರದರ್ಸ್, ಐ ಸಿ ಮೈ ಬೆಸ್ಟ್ ಫ್ರೆಂಡ್ಸ್. ಇವರಲ್ಲಿ ನಾನು ದೇವರನ್ನು ಕಾಣಬೇಕೇ ಹೊರತು ಯಾವುದೋ ಕಾಣದ ದೇವರನ್ನು ಹುಡುಕೋದಿದೆಯಲ್ಲ, ಅದು ಸ್ವಲ್ಪ ಕಷ್ಟದ ಕೆಲಸ. ನಾನು ಅದನ್ನು ಡಿಸ್ಪ್ಯೂಟ್ ಮಾಡಲಿಕ್ಕೆ ಹೋಗೋದಿಲ್ಲ, ಅದನ್ನು ಐ ಅಕ್ಸೆಪ್ಟ್ ಇಟ್, ಬಟ್ ಇಟ್ಸ್ ವೆರಿ ಡಿಫಿಕಲ್ಟ್ ಫಾರ್ ಮೀ ಪರ್ಸನ್ ಲೈಫ್. ಬಟ್ ಐ ಕ್ಯಾನ್ ಸಿ ಗಾಡ್ ಇನ್ ಪೀಪಲ್. ಹುಟ್ಟಿದ ಮೇಲೆ ದೈವ ಗುಣ ಅನ್ನೋದು ಇರುತ್ತೆ. ಅದನ್ನೇ ಬಸವಣ್ಣ ಹೇಳಿದರು, ಉಳ್ಳವರು ಶಿವಾಲಯ ಮಾಡುವರು, ನೀನೇನು ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಸಿರ ಹೊನ್ನ ಕಳಸವಯ್ಯ, ಸ್ಥಾವರ ಕಡಿಬಿಟ್ಟು ಜಂಗಮ ಕಡಿವಿಲ್ಲ. ಇವತ್ತು ಇಷ್ಟು ಸುಂದರವಾದಂಥ ಬಿಲ್ಡಿಂಗನ್ನು ಕಟ್ಟಿದೆ, ನಾಳೆ ಹತ್ತಬೇಕಾದ್ರೆ ಇನ್ನೇನು ಅದು ಬಿದ್ದೋಗುತ್ತೆ. ಆದರೆ ತತ್ವಗಳಿಗೆ, ಸಿದ್ಧಾಂತಗಳಿಗೆ, ಆಲೋಚನೆಗಳಿಗೆ ಸಾವಿಲ್ಲ. ಹೀಗಾಗಿ ವಿವೇಕಾನಂದ ಕೇವಲ ವ್ಯಕ್ತಿ ಅಲ್ಲ, ವಿವೇಕಾನಂದ ಒಂದು ತತ್ವ, ಒಂದು ಸಿದ್ಧಾಂತ, ತಾತ್ವಿಕ ನೆಲೆಯನ್ನು ಕಟ್ಟಿಕೊಟ್ಟು ಜಗತ್ತಿಗೆ ಕಟ್ಟಿಕೊಟ್ಟಂಥ ಒಬ್ಬ ವ್ಯಕ್ತಿ. ವಿವೇಕಾನಂದ ವ್ಯಕ್ತಿತ್ವಕ್ಕೆ ಎಂದೂ ಸಾಯುವುದಿಲ್ಲ. ಹೀಗಾಗಿ ಆ ದೈವ ಗುಣ ಬಹಳ ದೊಡ್ಡದು. ಇನ್ನೊಂದು ಮಾತೃಗುಣ. ತಾಯಿಗಿನ್ನ ದೊಡ್ಡ ದೇವರು ಜಗತ್ತಲ್ಲಿ ಯಾರಿದ್ದಾರೆ ಇವರು? ನಾನು ಇಸ್ಕಾನಲ್ಲಿ ಇರ್ತಿದ್ದೆ. ಇಸ್ಕಾನಲ್ಲಿ ಸುಮಾರು ಟೈಮ್ ರಮೇಶ್ ಭಟ್ ಕೂಡ ಒಮ್ಮೆ ಬಂದಿದ್ರು, ಅವನು ಹೀಗೆ ಕರ್ಸ್ಕೊಂಡಿದ್ದರು. ಅಲ್ಲಿ ಫಸ್ಟ್ ಪ್ರಿನ್ಸಿಪಲ್, ಯು ಫರ್ಗೆಟ್ ಯುವರ್ ಪೇರೆಂಟ್ಸ್. ಐ ಸೆಡ್ ನೋ, ಯು ಕೆನಾಟ್ ಫರ್ಗೆಟ್ ಯುವರ್ ಪೇರೆಂಟ್ಸ್. ಸೊ ಮಾತೃಗಿನ್ನ ದೊಡ್ಡ ದೇವರು ಮತ್ತೊಂದಿಲ್ಲ. ಆದರೆ ಇವತ್ತಿನ ಪರಿಸ್ಥಿತಿ, ನಾನು ಅವಿಭಕ್ತ ಕುಟುಂಬದ ಒಬ್ಬ ಸದಸ್ಯ. ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು, ನನ್ನದು 6ನೇ ತಲೆಮಾರು ನಮ್ಮ ಕುಟುಂಬ ಡಿವೈಡ್ ಆಗಿದೆ. ನೀವೆಲ್ಲ ನನ್ನ ಹಳ್ಳಿಗೆ ಬರ್ಬೋದು. ನಮ್ಮ ಮುತ್ತಾತ, ನಮ್ಮ ತಾತ, ನಮ್ಮ ತಂದೆ, ನಮ್ಮ ಚಿಕ್ಕಪ್ಪಂದಿರು, ಈಗ ನಾವು ಡಿವೈಡ್ ಆಗಿಲ್ಲ, ಆಗ್ಲಿಕ್ಕೆ ಸಾಧ್ಯವೂ ಇಲ್ಲ. ಕಾರಣ ಇಷ್ಟೇ, ವಿ ಆರ್ ನಾಟ್ ಫೈಟಿಂಗ್ ಫಾರ್ ಮೆಟೀರಿಯಲಿಸ್ಟಿಕ್ ಅಸೆಟ್ಸ್. ಸಿಂಪಲ್. ನನ್ನ ತಾತ ನನಗೆ ಹೇಳಿದ್ದು, ನನ್ನ ತಂದೆ ನನಗೆ ಹೇಳಿದ್ದು, ನಮ್ಮ ಅಪ್ಪ ನನಗೆ ಹೇಳಿದ್ದು, ನೀನು ಗಾಂಧಿಯನ್ನು ಓದು, ವಿವೇಕಾನಂದರನ್ನು ಓದು, ಅವರನ್ನು ಆದರ್ಶವಾಗಿ ತಿಳ್ಕೊ, ನಿನ್ನ ಬದುಕನ್ನು ನೀನು ಕಟ್ಟಿಕೊಳ್ತೇನೆ. ಪಡೆದುಕೊಂಡು ಬದುಕನ್ನು ಕಟ್ಟುವುದು ಬೇಡ, ಕೊಟ್ಟು ಬದುಕನ್ನು ಕಟ್ಟು. ಈ ಕಾರಣಕ್ಕಾಗಿ ರಮೇಶ್ ಭಟ್ ಹೇಳಿದ್ರು, 4 ವರ್ಷ ನೀವೇನಾದರೂ ಬರ್ತೀರಾ? ನನಗೆ ಒಂದು ಸಣ್ಣ ಭಯ, ಎಲ್ಲಿ ನನ್ನ ಮಾತುಗಳು ಕೆಲವರಿಗೆ ಇಷ್ಟ ಆಗೋದಿಲ್ವೋ. ಯಾಕಂದರೆ ಕಷ್ಟವಾದಂಥ ಮಾತುಗಳು, ನೇರವಾದಂಥ ಮಾತುಗಳು, ಸ್ಪಷ್ಟವಾದಂಥ ಮಾತುಗಳು ಅಷ್ಟು ಇಷ್ಟ ಆಗೋದಿಲ್ಲ. ಆದರೂ ಇದು ನನ್ನ ಕರ್ತವ್ಯ, ಇದು ಮಾಡಲೇಬೇಕು. ರಮೇಶ್, ನಾನು ಖಂಡಿತ ಬಂದೇ ಬರ್ತೇನೆ. ಸುಮಾರು 140 ಕಿಲೋಮೀಟರ್ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 4:15 ಎದ್ದು ಡ್ರೈವ್ ಮಾಡಿ ಇಲ್ಲಿ ಬರ್ತಾ ಇದೆ. ರಮೇಶ್ ಭಟ್ ಫೋನ್ ಮಾಡಿದ್ರು, ಎಲ್ಲಿದ್ದೀರಾ ಅಂತೇಳಿ. ಇಲ್ಲ, 2 ದಿವಸ ನಾನು ಬರ್ತೀನಿ ಅಂತೇಳಿ. ಐ ಥಿಂಕ್ ಐ ಆಮ್ ಆನ್ ಟೈಮ್ ಟು ದಿ ಕಂಟ್ರಿ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದರೆ, ವಿವೇಕಾನಂದ ಬೆಳೆದು ಬಂದಂಥ ವ್ಯಕ್ತಿತ್ವ. ವಿವೇಕಾನಂದರಿಗೆ ಎಂತೆಂಥ ಸವಾಲುಗಳು ಸ್ನೇಹಿತರೆ. ಅವರು ರಾಷ್ಟ್ರವನ್ನು, ಜಗತ್ತನ್ನು ಪರ್ಯಟನೆ ಮಾಡುವ ಮೊದಲು ರಾಷ್ಟ್ರವನ್ನು ಪರ್ಯಟನೆ ಮಾಡ್ತಾರೆ. ಆ ರಾಜಸ್ಥಾನದಲ್ಲಿ ಮಂಗಳ ಪಾಂಡೆ ಅಂತಕ್ಕಂಥ ಒಬ್ಬ ರಾಜ. ಈ ವಾಸ್ ಬೇಸಿಕಲಿ ಏಥಿಸ್ಟ್. ದೇವರನ್ನು ನಂಬೋದಿಲ್ಲ, ಯಾವುದೇ ಕಾರಣಕ್ಕೂ ದೇವರನ್ನು ನಂಬೋದಿಲ್ಲ, ದೇವರ ಆರಾಧನೆಯನ್ನು ಮಾಡೋದಿಲ್ಲ. ಅವನೇ ರಾಜ, ಪ್ರತ್ಯಕ್ಷ ದೇವತಃ. ಅವನು ಹೇಳಿದ್ದೇ ಆಗಬೇಕು, ಅವನು ಮಾಡಿದ್ದೇ ಸರಿ, ಅವನ ಅಡ್ಡ ಯಾರೂ ನಿಲ್ಲುವ ಹಾಗಿಲ್ಲ ಅಂತ ಒಂದು ವ್ಯಕ್ತಿತ್ವ ಇರ್ತಕ್ಕಂಥ ವ್ಯಕ್ತಿ ಮಂಗಳ ಪಾಂಡೆ. ವಿವೇಕಾನಂದರಲ್ಲಿ ಹೋಗ್ತಾರೆ. ವಿವೇಕಾನಂದರು ಹೋಗಿ ಅದನ್ನು ಚರ್ಚೆ ಮಾಡ್ತಾರೆ. ಆಗ ಮಂಗಳ ಪಾಂಡೆ ಹೇಳ್ತಾರೆ, ಹೌದು, ನಿಮ್ಮ ತತ್ವ ನಿಮಗೆ, ನನ್ನ ತತ್ವ ನನಗೆ. ಸೊ ಹೇಗೆ ನೀವು ಪ್ರೂವ್ ಮಾಡಲಿಕ್ಕಾಗುತ್ತೆ? ನೀವು ಇನ್ನೂ ಸ್ವಲ್ಪ, ನನಗೆ ಸ್ವಲ್ಪ ಭಯ, ಯಾಕೆಂದರೆ ವಿವೇಕಾನಂದ ಬಗ್ಗೆ ತಿಳಿದವರು ಭಾಳ ಮಂದಿ ಇದ್ದೀರಾ. ಇನ್ನು ಸ್ವಲ್ಪ ಹಿಂದೆ ಹೋದರೆ ಅವರು ರಾಮಕೃಷ್ಣ ಪರಮಹಂಸರನ್ನು ಭೇಟಿ ಮಾಡಿದ್ದೇ ಈ ಕಾರಣಕ್ಕೆ. ಹೂ ಇಸ್ ಗಾಡ್? ಹ್ಯಾವ್ ಯು ಸೀನ್ ಗಾಡ್ ಅಂತ ಕೇಳಿದ್ರು ರಾಮಕೃಷ್ಣ ಪರಮಹಂಸರು. ದಟ್ ಇಸ್ ವೇ ವಿವೇಕಾನಂದ ಅಕ್ಸೆಪ್ಟೆಡ್ ರಾಮಕೃಷ್ಣ ಆಸ್ ಎ ಗುರು. ಅದಕ್ಕೆ ಮೊದಲು ರಾಮಕೃಷ್ಣ ವಿವೇಕಾನಂದರು ಯಾರನ್ನೂ ಒಪ್ಪಿಕೊಂಡಿದ್ದಿಲ್ಲ. ಶಾರದೆ ಅವರಿಗೆ ತಾಯಿಯಾದರು, ರಾಮಕೃಷ್ಣ ಪರಮಹಂಸರ ಹೆಂಡತಿ. ರಾಮಕೃಷ್ಣ ಪರಮಹಂಸ ಹ್ಯಾಸ್ ಬಿಕಮ್ ಗಾಡ್ ಟು ವಿವೇಕಾನಂದ. ಆಗ
ಜ್ಞಾನಯೋಗ ಇದೆ, ಇವೆಲ್ಲ ಬಲ್ಲೋದಿದ್ದೀವಿ. ಮಂಗಳ ಪಾಂಡೆಗೆ ಉತ್ತರ ಕೊಡ್ತೀನಿ, ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳಿ ಆ ರಾಜನ ದೊಡ್ಡ ದೊಡ್ಡ ಫೋಟೋಗಳನ್ನು ಆ ಅರಮನೆಯಲ್ಲಿ ಹಾಕಿದ್ರು. ಇಬ್ಬರು ಸೈನ್ಯಾಧಿಕಾರಿಗಳನ್ನು ಕರೆದ್ರು, ವಿವೇಕಾನಂದರು ಬನ್ನಿ ಅಂತ. ಹೋಗಿ ಆ ಫೋಟೋಕ್ಕೆ ಒಂದು ಹುಗಿ ಅಂತ ಹೇಳಿದ್ರು. ಅವರು ಸೈನಿಕರು ರಾಜ ಕೂತಿದ್ದಾನೆ, ಉಳಿಯೋಕ್ಕಾಯ್ತದ, ಸಾಯಿಸ್ಕೊಡ್ತಾನೆ. ಮೊದಲೇ ಇವರು ದೇವ್ರನ್ನ ನೋಡಿಲ್ಲ. ಇಲ್ಲ ಸರ್, ನಮಗೆ ಕಷ್ಟ ಆಗ್ತದೆ, ಉಗಿಲಿಕ್ಕೆ ಆಗೋದಿಲ್ಲ. ಯಾಕೆ ಕಷ್ಟ ಆಗ್ತದೆ? ಅವರು ನಮಗೆ ದೇವರು. ರಾಜ ಪ್ರತ್ಯಕ್ಷ ದೇವಂತಹ ಅವರು ನನಗೆ ದೇವರು, ಈ ಕಾರಣಕ್ಕೆ ನಾನು ಮುಗಿಲಿಕ್ಕೆ ಆಗೋದಿಲ್ಲ. ವಿವೇಕಾನಂದರು ಮಂಗಳ ಪಾಂಡೆ ಮುಖವನ್ನು ನೋಡ್ತಾರೆ. ಪಾಂಡೆ, ಹೌ ದೇ ಆರ್ ಏಬಲ್ ಟು ಸಿ ಗಾಡ್ ಇನ್ ದಟ್ ಫೋಟೋ? ಆರ್ ಯು ಸೀಯಿಂಗ್ ದಿಸ್ ಎಮೋಷನ್? ಮಂಗಳ ಪಾಂಡೆ ಉತ್ತರ ಕೊಡೋಕೆ ಮೊದಲು ಹೋಗಿ ವಿವೇಕಾನಂದ ಕಾಲಿಗೆ ನಮಸ್ಕಾರ ಮಾಡ್ತಾರೆ. Is it God? Yes, this is what the belief, the trust is the God. ಎಲ್ಲೋ ಇಲ್ಲ. ನಾನು ಇದೇ ಪ್ರಶ್ನೆಯನ್ನು ನನ್ನ ಗುರುಗಳು ಕೇಳಿದ್ದೆ, ರಾಮಕೃಷ್ಣ ಪರಮಹಂಸರಿಗೆ. ರಾಮಕೃಷ್ಣ ಪರಮಹಂಸರು ಇದೇ ಉತ್ತರವನ್ನು ನನಗೂ ಕೊಟ್ಟಿದ್ದು ಬೇರೆ ರೀತಿಯಲ್ಲಿ. ಅದನ್ನೇ ನಿನಗೆ ಹೇಳ್ತಾ ಇದ್ದಾನೆ, ನಂಬಿಕೆ ಇಲ್ಲ ಅಂದರೆ ನಿನ್ನಲ್ಲಿ ಹೀಗೋ ಬಂದ್ಬಿಡುತ್ತೆ, ಹಂಗೆ ಬಂದ್ಬಿಡುತ್ತೆ. ನಾನು ಅಂತ ಬಂದಾಗ ನಾವು ಸರ್ವನಾಶ ಆಗ್ತೇವೆ. ನೋ, ಯು ಸರೆಂಡರ್ ಟು ಗಾಡ್. ಮಂಗಳ ಪಾಂಡೆ ಬದಲಾಗ್ತಾರೆ. ಆ ಬದಲಾದ ಮಂಗಳ ಪಾಂಡೆ ಚರಿತ್ರೆ ಹೆಚ್ಚು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಹೋಗೋದಿಲ್ಲ. ಇನ್ನು ಮುಖ್ಯವಾಗಿ ಚಿಕಾಗೋದಲ್ಲಾದಂಥ ಒಂದು ಇನ್ಸಿಡೆನ್ಸ್ ಬಗ್ಗೆ ಹೇಳಿ ನನ್ನ ಮಾತನ್ನು ಮುಗಿಸ್ಕೊಡ್ತೇನೆ. ಆ ಭಾಷಣದ ಬಗ್ಗೆ, ಅಲ್ಲಾದಂಥ ತತ್ವ ವಿಚಾರಗಳ ಬಗ್ಗೆ, ಚರ್ಚೆ ಬಗ್ಗೆ ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ. ವಿವೇಕಾನಂದರ ಸ್ಪೀಚ್ ಆಗ್ತದೆ. Yesterday what he was, today what he is, and tomorrow. Yesterday he was not known to anybody. ಅಲ್ಲಿ ಹೋಗಿದ್ದೇ ದೊಡ್ಡ ಸವಾಲು, ಚಿಕಾಗೋ ಹೋಗಿದ್ದೇ ದೊಡ್ಡ ಸವಾಲು ವಿವೇಕಾನಂದ. ಅವರ ಭಾಷಣ ಆದ ಮೇಲೆ ಎಲ್ಲ ಪತ್ರಿಕೆಗಳು ಅವ್ರ ಬಗ್ಗೆ ಬರೀತಾರೆ, ವಿವೇಕಾನಂದ ಬಗ್ಗೆ ಬರೀತಾರೆ. ಮೇಡಮ್ ಹೇಳ್ತಾ ಇದ್ರು ಹೇಗೆ ಜಗತ್ತಿಗೆ ಧರ್ಮದ ಸಾರವನ್ನು ಹೇಳ್ಕೊಟ್ರು ಅಂತೇಳಿ. ಸತ್ಯ ಕೂಡ. ಇದೆಲ್ಲ ಆದಮೇಲೆ ಅಮೆರಿಕ ಈವನ್ ಟುಡೇ ಈಸ್ ಎ ಓಪನ್ ಸೊಸೈಟಿ, ಭಾಳ ಓಪನ್ ಸೊಸೈಟಿ. ಅವರು ಒಂದು 240 ಕೊಠಡಿಗಳು ಇರ್ತಕ್ಕಂಥ ಒಂದು ರೂಮ್ನಲ್ಲಿ, ಒಂದು ಹೋಟೆಲಲ್ಲಿ ಒಂದು ರೂಮ್ ಕೊಟ್ಟಿರ್ತಾರೆ. ಮಧ್ಯಾಹ್ನ 12 ಗಂಟೆ ವಿವೇಕಾನಂದರು ಈ ವಾಸ್ ಟ್ರಾನ್ಸ್ಲೇಟಿಂಗ್ ಭಗವದ್ಗೀತಾ ಇನ್ ಇಂಗ್ಲೀಷ್ ಆ್ಯಂಡ್ ಪ್ರಿಪೇರಿಂಗ್ ಹಿಮ್ಸೆಲ್ಫ್ ಫಾರ್ ದಿ ನೆಕ್ಸ್ಟ್ ಸ್ಪೀಚ್. ಮುಂದಿನ ಭಾಷಣಕ್ಕಾಗಿ ಅವರು ತನ್ನನ್ನು ತಾನು ಶುದ್ಧ ಮಾಡ್ಕೊಳ್ತಾ ಇರ್ತಾರೆ. ಅರೆಮುಕ್ತ ಅವಸ್ಥೆಯಲ್ಲಿ ಇರ್ತಾರೆ, ಕಚ್ಚೆ ಇರುತ್ತೆ, ಮೈಯೆಲ್ಲ ಬಟ್ಟೆ ಇರೋದಿಲ್ಲ. ನೀವು ನೋಡಿದ್ರೆ ವಿವೇಕಾನಂದರಿಗೆ ಅಂತ ರೂಪಿ ಅಂತಕ್ಕಂಥ ಅದರ ಬಗ್ಗೆ ಹೆಚ್ಚು ಮಾತು ಬೇಡ. ಅಲ್ಲಿ ಈ ವಿವೇಕಾನಂದರ ಬಗ್ಗೆ, ವಿವೇಕಾನಂದರ ಫೋಟೋದ ಬಗ್ಗೆ, ವಿವೇಕಾನಂದ ತತ್ವ ಆದರ್ಶಗಳ ಬಗ್ಗೆ ಸಾವಿರಾರು ಜನ ಮೈ ಮರೀತಾರೆ, ವಿವೇಕಾನಂದರ ಫಾಲೋಯರ್ಸ್ ಆಗ್ತಾರೆ. ಅದ್ರ ಬಗ್ಗೆನೂ ಹೆಚ್ಚು ಮಾತನಾಡ. ಒಂದು ಹೆಣ್ಣು ಮಗಳು ಸುರತ್ ರೂಪಿಯ ಅಂತ ಒಂದು ಹೆಣ್ಣು ಒಂದು ಡಿಸಿಷನ್ ತಗೊಳ್ತಾರೆ. ಅದೇನೆಂದರೆ, ಇಪ್ಪತ್ತಾರು ಐ ಶುಡ್ ಮ್ಯಾರಿ ಎ ಮ್ಯಾನ್ ಲೈಕ್ ವಿವೇಕಾನಂದ. ಐ ಥಿಂಕ್ ಐ ಶುಡ್ ಮೀಟ್ ಹಿಮ್, ಐ ಮಸ್ಟ್ ಗೋ ಆ್ಯಂಡ್ ಟಾಕ್ ಟು ಹಿಮ್ ಅಂತ ಡಿಸೈಡ್ ಮಾಡ್ತಾರೆ. ಆ್ಯಂಡ್ ಸಿ ವಿಲ್ ಫೈಂಡ್ ಔಟ್ ದಿ ವೇರ್ ಅಬೌಟ್ಸ್ ಆಫ್ ವಿವೇಕಾನಂದ ಆಸ್ ಟು ವೇರ್ ಈಸ್ ಲಿವಿಂಗ್. ಹೋಟ್ಲಿಗೆ ಹೋಗ್ತಾರೆ, ಅಡ್ರೆಸ್ ತಗೊಳ್ತಾರೆ, ಹೇಳ್ತಾರೆ ಈ ರೂಮಲ್ಲಿ ಇದ್ದಾರೆ, ನೀವು ನಾವು ಯು ಕಾಂಟ್ ಮೀಟ್ ಹಿಮ್ ಅಂತ. ಪರವಾಗಿಲ್ಲ, ನಾವು ಐ ವಾಂಟ್ ಟು ಸ್ಪೆಂಡ್ 2 minutes ವಿತ್ ಹಿಮ್ ಅಂತ ಪರ್ಮಿಷನ್ ತಗೊಂಡು ಹೋಗಿ ವಿವೇಕಾನಂದ ರೂಮ್ ಹೋಗ್ತಾರೆ. ನಮಗೆಲ್ಲ ಗೊತ್ತಿದೆ, ನಾವು ಯಾರನ್ನು ಭಾಳ ಇಷ್ಟಪಡ್ತೀವೋ ಅವ್ರ ಮುಂದೆ ನಿಂತಾಗ ನಾವು ಏನು ಮಾತನ್ನು ಆಡಬೇಕೋ ಅದನ್ನೇ ಮಾಡ್ಕೊಡ್ತೇವೆ. ನಮ್ಮನ್ನೇ ನಾವು ಅರ್ಪಣೆ ಮಾಡ್ಕೊಳ್ತೇವೆ, ಸಮರ್ಪಣಾ ಭಾವ ಅಂತ ಕರಿತೀವಿ. ಅದು ಎಲ್ಲರಿಗೂ ಆಗ್ತದೆ, ನನಗೂ ಆಗ್ತದೆ. ಅಲ್ಲಿ ಆಕೆ ಪ್ರಶ್ನೆ ಒಂದೇ ಇತ್ತು, ವಿಲ್ ಯು ಮ್ಯಾರಿ ಮೀ? ಡೈರೆಕ್ಟ್ ಕ್ವಶನ್. ಆದರೆ ಸಿ ವೆಂಟ್ ವಿತ್ ದ ಟಾಪ್. ಆ ಒಂದು ಥಾಟ್ ಇಟ್ಕೊಂಡು ಅಲ್ಲಿ ಹೋದರು. ಹೋಗಿ ಡೋರ್ ಓಪನ್ ಮಾಡಿಸ್ತಾರೆ. ವಿವೇಕಾನಂದ is standing inside the room and this woman standing outside the room. In between there is a door and door half open. ವಿವೇಕಾನಂದ ಡೋರ್ ಓಪನ್ ಮಾಡ್ತಾರೆ. ಆ ದಿವ್ಯ ದರ್ಶನವನ್ನು ನೋಡಿದ ಕ್ಷಣ ಆಕೆ ಕರಗಿ ನೀರಾಗ್ತಾಳೆ. ನಾನು ಯಾಕೆ ಬಂದಿದ್ದೀನಿ, ಏನು ಕೇಳಬೇಕು, ಏನು ಮಾತಾಡಬೇಕು, ಏನು ಅರ್ಥ ಆಗಲಿಲ್ಲ. ಸ್ವಲ್ಪ ಧೈರ್ಯ ತಗೊಳ್ತಾಳೆ. ಆದರೂ ತಿಟ್ಟತನದ ಹೆಣ್ಣುಮಗಳು. ಅಮೆರಿಕ ಅದಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡುತ್ತೆ. ಧೈರ್ಯ ಮಾಡಿ
ಒಂದು ಪ್ರಶ್ನೆಯನ್ನು ಕೇಳ್ತಾರೆ, ಮಿಸ್ಟರ್ ವಿವೇಕಾನಂದ, ಕ್ಯಾನ್ ಯು ಗಿವ್ ಮಿ ಎ ಬೇಬಿ ಲೈಕ್ ಯು? ಐ ವಿಶ್ ಟು ಹ್ಯಾವ್ ಎ ಬೇಬಿ ಲೈಕ್ ಯು. ನಿಮ್ಮ ಥರ ನನಗೊಂದು ಮಗು ಬೇಕು, ನೀವು ಕೊಡ್ತೀರಾ? ವಿವೇಕಾನಂದನಿಗೆ ಅರ್ಥ ಆಗೋದಿಲ್ವಾ ಇದು? ಆ ಮಾನವರಿಗೆ ಅರ್ಥ ಆಗ್ತದೆ. ಸ್ವಲ್ಪ 1-2 ಸೆಕೆಂಡು ಇಂಥ ಇನ್ಸಿಡೆನ್ಸ್ ನಮ್ಮ ಜೀವನದಲ್ಲಿ ಏನಾದರೂ ಆಗಿದ್ರೆ ನಾವೇನು ಇದು ಚರ್ಚೆ ಮಾಡೋದ್ರಿಂದ ನಾವು ಏನೆಲ್ಲ ಬಾಯಿಸಿದ್ವಿ, ಏನೆಲ್ಲ ಅನ್ಕೊಳ್ತಿದ್ವಿ ಅದ್ರ ಬಗ್ಗೆ ಬೇಡ. ಹೇಗೆ ಒಬ್ಬ ವ್ಯಕ್ತಿ ವಿಶ್ವಮಾನವ ದರ್ಜೆಗೆ ಏರ್ತಾರೆ ಅನ್ನೋದಕ್ಕೆ ಇದು ಒಂದು ಕಾರಣ ಆಗ್ತದೆ. ವಿವೇಕಾನಂದರಿಗೆ ಒಂದು ಗುಣ ಇರುತ್ತೆ, ಅದೇನೆಂದರೆ ಕಷ್ಟ ಬಂದಾಗ ತಮ್ಮ ತಾಯಿ ಶಾರದೆಯನ್ನು ನೆನ್ಕೊಳ್ತಕ್ಕಂಥದ್ದು, ರಾಮಕೃಷ್ಣ ಪರಮಹಂಸರನ್ನು ನೆನ್ಕೊಳ್ತಕ್ಕಂಥದ್ದು. ಏನು ಈ ಥರ ಸವಾಲಿದೆಯಲ್ಲ, ಹೇಗೆ ಇದನ್ನು ಎದುರಿಸೋದು? Yesterday, I could answer to the thousand questions. I could address almost about 25,000 people in America. But today, should I be able to answer this question or not? ಅನ್ನೋ ಒಂದು ಥಾಟ್ ಅವರಲ್ಲಿ ಬರುತ್ತೆ. ರಾಮಕೃಷ್ಣ ಪರಮಹಂಸರನ್ನು ನೆನ್ಕೊಳ್ತಾರೆ, ಶಾರದಾ ಮಾತೆಯನ್ನು ನೆನ್ಕೊಳ್ತಾರೆ. ನೆನ್ಕೊಂಡ ತಕ್ಷಣ ಪ್ಲೀಸ್ ಕಮ್ಮಿಂಗ್ ಅಂತ ಕರೀತಾರೆ. ಆಕೆ ಹೊರಗಡೆ ನಿಂತಿರ್ತಾಳೆ, ಆಕೆ ಪ್ಲೀಸ್ ಕಮ್ಮಿಂಗ್ ಅಂತ ಕರೀತಾರೆ. ಆಕೆ ಒಳಗಡೆ ಹೋದಾಗ ಸಿ ಸ್ಟಾಪ್ ಡ್ಯಾನ್ಸಿಂಗ್. ಅವಳಿಗೆ ಭಾಳ ಆನಂದ ಆಗ್ತದೆ. ಸಿ ಟುಕ್ ಇಟ್ ಗ್ರಾಂಟೆಡ್ ದಟ್ ವಿವೇಕಾನಂದ ಇಸ್ ಅಕ್ಸೆಪ್ಟೆಡ್ ಮೈ ಪ್ರಪೋಸಲ್. ವಿವೇಕಾನಂದ ಪ್ರಪೋಸಲನ್ನು ಒಪ್ಕೊಂಡಿದ್ದಾನೆ, ಸೊ ನನಗೆ ಖುಷಿಯಾಗಿದೆ ಅಂತೇಳಿ ಭಾಳ ಆನಂದಪಟ್ಟು ಓಡಾಡ್ತಿರ್ತಾಳೆ. ಮೇಡಮ್, ಕ್ಯಾನ್ ಯು ವೆಯ್ಟ್ 1 minute ಪ್ಲೀಸ್ ಅಂತ ಕೇಳ್ತಾರೆ. ನಿಂತ್ಕೊಳ್ತಾಳೆ. ಸಿ ಐ ಆಮ್ ಫ್ರಮ್ ಇಂಡಿಯಾ, ನಾನು ಭಾರತದಿಂದ ಬಂದಿದ್ದೇನೆ. ನನ್ನ ಧರ್ಮ ನಿಮಗೆ ಗೊತ್ತು. ನಮ್ಮಲ್ಲಿ ಒಂದು ಆದರ್ಶ ಇದೆ, ತತ್ವ ಇದೆ, ಸಂಸ್ಕೃತಿ ಇದೆ. ಅದ್ರ ಪ್ರಕಾರ ನಾವು ನೀವು ಒಪ್ಪಿಗೆ ಕೊಡಬೇಕು, ಒಬ್ಬರನ್ನು ಇಷ್ಟಪಡಬೇಕು. ಆಮೇಲೆ ಅದು ಮದುವೆ ಆಗಬೇಕು. ಮದುವೆ ಆಗಿ 9 ತಿಂಗಳು ನೀವು ವೆಯ್ಟ್ ಮಾಡಲೇಬೇಕು, ಯಾಕೆಂದರೆ ಮಗು ಜನನ 9 ತಿಂಗಳು ಬೇಕೇ ಬೇಕು. ಇವೆಲ್ಲ ಆದರೆ 2 ವರ್ಷ ನೀವು ಕಾಯಬೇಕಾಗ್ತದೆ. ಆಮೇಲೆ ನಿಮ್ಮ ಆಸೆ ಏನು? ನನ್ನಂಥದ್ದೇ ಮಗು ಬೇಕು. ಆಮೇಲೆ ಹೆಣ್ಮಗು ಆದರೆ ನಿಮ್ಮ ಆಸೆ ಇಲ್ಲವರಿಗೆ ನಾನು ಗಂಡಿದ್ದೀನಿ. ಸೊ ಹೀಗಾಗಿ 2 ವರ್ಷ ವೆಯ್ಟ್ ಮಾಡಿ ನೀವು ಹೆಣ್ಣು ಮಗು, ಆಮೇಲೆ ನೀವು ಡಿಪ್ರೆಷನ್ಗೆ ಹೋಗಿ ನೀವು ಇನ್ನೇನೋ ನೀವೆಲ್ಲ ಮಾಡ್ಬೋದು. ಪ್ಲೀಸ್ ಕಮ್ ಮದರ್, ವೈ ಡೋಂಟ್ ಯು ಅಕ್ಸೆಪ್ಟ್ ಮೀ ಆಸ್ ಯುವರ್ ಬೇಬಿ? ಒಂದು ಚಪ್ಪಳ ಹೊಡಿಲೇಬೇಕು ನಿಮಗೆಲ್ಲ. ಈ ಕ್ಷಣದಲ್ಲಿ ಈಗೇನೆ ನೋ ರೂಮ್ ವಾಟ್ಸ್ ಎವರ್ ಟು ವೇಟ್ ಫಾರ್ ಅನದರ್ 2 years. ಪ್ಲೀಸ್ ಡೂ ಕಮ್ ಅಂಡ್ ಅಕ್ಸೆಪ್ಟ್ ಮೀ ಆಸ್ ಬೇಬಿ. ಕಮ್ ಮದರ್. ಮತ್ತೆ ಆ ಹೆಣ್ಣು ತನ್ನ ಕೊನೆಯ ಉಸಿರಿನವರೆಗೂ ವಿವೇಕಾನಂದರ ಜೊತೆ ಕೆಲಸ ಮಾಡ್ತಾರೆ. ಜಗತ್ತಿನ ಅತ್ಯಂತ ವಿವೇಕಾನಂದ ತತ್ವವನ್ನು ಪ್ರಚಾರ ಮಾಡ್ತಾರೆ. ಯಾಕೆ ಈ ಸಾಮಾನ್ಯ ವ್ಯಕ್ತಿಗಳು ಅಸಾಮಾನ್ಯ ಮಟ್ಟಕ್ಕೆ ಹೋಗ್ತಾರೆ? ನಾವೇನು ಅಸಾಮಾನ್ಯ ಕೆಲಸ ಮಾಡುವ ಅವಶ್ಯಕತೆ ಇಲ್ಲ. ನಮ್ಮ ಆಚಾರ ವಿಚಾರಗಳಲ್ಲಿ, ನೆಟ್ವರ್ಕ್ಗಳಲ್ಲಿ, ತತ್ವ ಸಿದ್ಧಾಂತಗಳಲ್ಲಿ ಒಂದಷ್ಟು ಬದಲಾವಣೆಯನ್ನು ಮಾಡಿಕೊಂಡ್ರೆ ಇವತ್ತು ನಾವಿಲ್ಲಿ ಸ್ವರ್ಗವನ್ನು ಕಾಣ್ತೀವಿ. ಭಾಳ ಹಂಬಲಾಗಿ ಈ ಸ್ಟೇಟ್ಮೆಂಟನ್ನು ಮಾಡ್ತಾ ಇದ್ದಾರೆ. ಇವರ ಜಗತ್ತಿನ ಏನು ಯುವ ಶಕ್ತಿಯ ಒಂದು ಪ್ರತಿರೂಪ ವಿವೇಕಾನಂದರು. ನೋಡಿ, ಭಾರತ ಈಸ್ ದಿ ಕಂಟ್ರಿ ವಿಚ್ ಹಸ್ ಗಾಟ್ ಹೈಯೆಸ್ಟ್ ಯೂತ್ ಇನ್ ದಿ ವರ್ಲ್ಡ್. 37 ಕೋಟಿ ಯೂತ್ ಇದ್ದಾರೆ. ನೋ ಅದರ್ ಕಂಟ್ರಿ, ನೋ ಅಮೆರಿಕಾ. ಅಮೆರಿಕಾ ಟೋಟಲ್ ಪಾಪ್ಯುಲೇಷನ್ ಇಸ್ ಇಕ್ವಲ್ ಟು ಅವರ್ ಯೂತ್ ಪ್ಲೇಸ್. ಚೈನಾ ಇಸ್ 52 years, they can't fight with us. Japan is 56 years, old man's country. Russia, it's an old man's already over. No youth, they are coaching people across the world. Australia, no ಮಕ್ಕಳಾಗ್ತಾ ಇಲ್ಲ. ಆದರೆ ನಮ್ಮಲ್ಲಿ ಇದೊಂದು ವಿವೇಕಾನಂದರ ಈ ಒಂದು ನಡೆಯನ್ನು, ನುಡಿಯನ್ನು, ಆದರ್ಶವನ್ನು ನಮ್ಮಲ್ಲಿ ನಾವು ರೂಢಿಸ್ಕೊಂಡ್ರೆ ಎಷ್ಟು ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಒಳ್ಳೆಯದಾಗ್ತದೆ. ಸುಪ್ರೀಂ ಕೋರ್ಟ್ ಶುಡ್ ಕಮ್ ಇಂಟರ್ವ್ಯೂ ಆ್ಯಂಡ್ ಗಿವ್ ದಿ ಜಡ್ಜ್ಮೆಂಟ್ ದಟ್ ಇಟ್ ಇಸ್ ಪನಿಷಬಲ್. ಇದು ಹಾಕಬಾರ್ದು. ಸೊ ಈಗ ಹೇಳಿ, ವಿವೇಕಾನಂದರ ಆಚಾರಗಳು, ವಿಚಾರಗಳು ನಮ್ಮ ಜೀವನ ಶೈಲಿಯ ಒಂದು ಭಾಗವಾಗಲಿ. ನಾವೆಲ್ಲ ಒಳ್ಳೆ ಭಾಷಣಕಾರರಿದ್ದಾರೆ, ಅದರಲ್ಲಿ 2 ಮಾತಿಲ್ಲ. ವಿ ಕ್ಯಾನ್ ವಿನ್ ಓವರ್ ಯಾವುದಾದ್ರೂ ಜಗತ್ತಿನಲ್ಲಿ, ಅದು ಯಾವುದೇ ಭಾಷೆ ಇರ್ಬೋದು. ಡಿಬೇಟ್ ಕಾಂಪಿಟೇಷನ್ ಇದ್ದರೆ ಗೆಲ್ಲೋದೇ ನಮ್ಮ ಇಂಡಿಯನ್ಸ್, ಯಾಕಂದರೆ ನಾವು ಮಾತಾಡೋದು ಚೆನ್ನಾಗಿ ಗೊತ್ತು.
competition we will win over. But can we win him in our behavior? ನಾನು ಜಗತ್ತನ್ನು ಬದಲಾಯಿಸುವುದು ಬೇಡ, ಬಹಳ ಕಷ್ಟ. ವಿವೇಕಾನಂದರು ಜಗತ್ತನ್ನು ಬದಲಾಯಿಸಿಲ್ಲ, ಮಹಾತ್ಮ ಗಾಂಧಿ ಜಗತ್ತನ್ನು ಬದಲಾಯಿಸಿಲ್ಲ, ರಾಮಕೃಷ್ಣ ಪರಮಹಂಸರು ಜಗತ್ತನ್ನು ಬದಲಾಯಿಸಿಲ್ಲ, ಬಸವಣ್ಣ ಜಗತ್ತನ್ನು ಬದಲಾಯಿಸಿಲ್ಲ, ಗಾಂಧಿ ಜಗತ್ತನ್ನು ಬದಲಾಯಿಸಿಲ್ಲ. ಮತ್ತೇನು ಮಾಡಿದ್ರು? ಅವರನ್ನು ಅವರು ಬದಲಾಯಿಸಿಕೊಂಡ್ರು ಅಷ್ಟೇ. ಅರಿವು ಪ್ರಾಣ ಬಿಡಬೇಡಿ. ಇನ್ಸ್ಟೆಡ್ ಆಫ್ ಡೈಯಿಂಗ್ ಆನ್ ದಿ ರೋಡ್ ಮೀಟಿಂಗ್ ವಿತ್ ಆಕ್ಸಿಡೆಂಟ್, ಎಲ್ಲೋ ಹೋಗಿ ನಾಯಿಯಾಗಿ ಸಾಯಬಹುದು, ಒಂದು ಕಾರಣಕ್ಕೆ ಸಾಯೋದು. ವಿ ವಿಲ್ ಡೈ ಫಾರ್ ದಿ ಕಾಸ್. ಇಂಥ ಒಂದು ದೊಡ್ಡ ಪ್ರಭುತ್ವವನ್ನು ಬೆಳೆಸ್ಕೊಳ್ಳಿ. ಅಂಡ್ ಫಾರ್ ಮೀ ನೇಷನ್ ಬಿಲ್ಡಿಂಗ್ ನಥಿಂಗ್ ಬಟ್ ಮೀ ಬಿಲ್ಡಿಂಗ್, ಮೇಡಮ್, ಮೈ ಹೋಮ್ ಬಿಲ್ಡಿಂಗ್. ಫಾರ್ ಮೀ ನೇಷನ್ ಬಿಲ್ಡಿಂಗ್ ಮೈ ವಿಲೇಜ್ ಶುಡ್ ಬಿಲ್ಡಿಂಗ್. ನಮ್ಮ ಊರು ಬೆಳೀಲಿ, ನನ್ನ ಮನೆ ಬೆಳೀಲಿ, ನಾನು ಬೆಳೀಲಿ. ನಾನು ಬೆಳೆದೇ ಹೊರತು ನನ್ನ ಮನೆ ಬೆಳೆಯೋದಿಲ್ಲ, ನನ್ನ ಮನೆ ಬೆಳೆಯದೇ ಹೊರತು ನನ್ನ ಊರು ಬೆಳೆಯೋದಿಲ್ಲ, ನನ್ನ ಊರು ಬೆಳೆದೇ ಹೊರತು ನನ್ನ ದೇಶ ಬೆಳೆಯೋದಿಲ್ಲ. ಇವೆಲ್ಲ ಬಿಟ್ಟು ದೇಶ ಬೆಳೆಸ್ತೀನಂತ ಹೋದರೆ ಮೂರ್ಖತನದ ಪರಮಾವಧಿ ಆಗ್ತದೆ. ನನ್ನ ಮಾತು ಇಲ್ಲಿ ಬಹಳ ಮಕ್ಕಳಿದ್ದಾರೆ, ಬಹಳ ಹಿರಿಯರಿದ್ದಾರೆ. ಬಹುಶಃ ಇದನ್ನು ಸರಿಯಾದ ರೀತಿಯಲ್ಲಿ ತೆಗೆದುಕೊಳ್ತೀರಾ? ನಡೆ, ನುಡಿ, ಆಚಾರ, ವಿಚಾರ ಬದಲಾವಣೆಗೆ ಯಾವ ವಯಸ್ಸಿನ ಅಂತರವೂ ಇಲ್ಲ. ನಾಳೆ ಸಾಯವಾಗ ಇವತ್ತು ಬದಲಾದರೂ ಸಾಕು. ಒಂದು ಮಹಾಭಾರತವನ್ನೇ ಬರ್ಕೊಳ್ಬೋದು ನಾವು. ವಾಲ್ಮೀಕಿ ಈ ವಯಸ್ಸಲ್ಲಿ ಬದಲಾದ ವ್ಯಕ್ತಿ ಅಲ್ಲ. ಸೊ ಹೇಳಿ ಮತ್ತೊಮ್ಮೆ ರಮೇಶ್ ಭಟ್ರಿಗೆ, ದೀಕ್ಷಿತ್ಗೆ, ನಮ್ಮ ಡಾಕ್ಟ್ರಿಗೆ, ಇವರೆಲ್ಲರೂ ಕೂಡ ಜೀವಂತ ಉದಾಹರಣೆ. ನಾನು ಸಂಪಾದನೆ ಮಾಡ್ಕೊಂಡಿದ್ದೇನೆ. ನನ್ನ ದೊಡ್ಡ ಆಸ್ತಿ ನನ್ನ ಸಹೋದರತ್ವ, ನನಗಿರ್ತಕ್ಕಂಥ ಅಣ್ಣ ತಮ್ಮಂದಿರು. ಜಾತ್ಯತೀತವಾಗಿದ್ದಾರೆ, ರಾಷ್ಟ್ರಾತೀತವಾಗಿದ್ದಾರೆ. ಈವರೆಗೆ ಹೋಗಿ ಅಮೆರಿಕ ನೀಟ್ ನಾಟ್ ಟು ಸ್ಪೆಂಡ್. ಎಷ್ಟೋ ಜನ ನಗ್ತಾರೆ, ನೀವು ಅಮೆರಿಕ ಹೋಗ್ತೀರಾ, ದುಡ್ಡೇ ಖರ್ಚು ಮಾಡಿ. ಹೆಂಗೆ ದುಡ್ಡು ಖರ್ಚು ಮಾಡ್ತೀನಿ? ಅಮೆರಿಕ ಹೋಗ್ತೀನಿ, ಯಾರೋ ಒಂದು ಕಾಯ್ಕೊಂಡಿರ್ತಾರೆ, ಬರೀ 4 ನಿಮಿಷ ನಮ್ಮ ಮನೆಗೆ ಹೋಗಿ ಬಂದು ಕರ್ಕೊಂಡು ಊಟ ಮಾಡಿಸ್ತಾರೆ, ವಾಪಸ್ ಬರ್ತಾರೆ. ಸೊ ಹೀಗಾಗಿ ಇದನ್ನು ಬೆಳೆಸ್ಕೊಳ್ಳೋಣ, ಉಳಿಸ್ಕೊಳ್ಳೋಣ. ಈ ಅವಕಾಶಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಒಂದು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್.